ಶ್ರೀಮ ನಿಜಗುಣ ಶಿವಯೋಗೇಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 20. ಜೀವನಿಗೆ ಅವಸ್ಥೆಗಳು 7 ಅವನು ಪರಿಭಾವಿಸಿ ನೋಡಿರೆ ಬಂಧರಹಿತರವರಪ್ಪರವರು. ಜೀವನಿಗೆ ಯಾರು ಅಂದ್ರೆ, ಈಗ ನಾನೇ ಜೀವ, ನಾನೀಗ ಜೀವ ಅಂತ ಇದ್ದೀನಿ, ನಾನೀಗ ಆತ್ಮವಸ್ತುವನ್ನ ಅನುಭವಿಸ್ಬೇಕಾಗಿದೆ. ಅದನ್ನ ನೀವು ಪರಿಭಾವಿಸಿ ನೋಡಿ. ನೀವು ಜೀವನ ಹೌದಾ? ನೀವು ಯಾಕೆ ಜೀವ ಅಂತ ನಿಮ್ಗೆ ಅನ್ಸಿದೆ? ಯಾಕೆ ನನಗೆ ದೇಹ ನಾನು, ಜೀವ ನಾನು, ಹೆಣ್ಣು ಗಂಡು ಇವೆಲ್ಲವೂ ದೇಹ ನಾನು, ಇದೆಲ್ಲ ಯಾಕೆ ಅನ್ಸಿದೆ? ಅದನ್ನ ನೋಡಿ, ವಿಚಾರ ಮಾಡಿ ನೋಡಿದ್ರೆ ನೀವು ಜೀವನೇ ಇಲ್ಲ. ಅದನ್ನ ಹೇಳ್ತಿದ್ದಾರೆ, ಜೀವನಿಗೆ ಅವಸ್ಥೆಗಳು. ಯಾಕೆ ಜೀವ ಅನ್ಸ್ತಿದೆ? ಈ 7 ಅವಸ್ಥೆಗಳು ಬಂದಿದೆ. ಈ 7 ಅವಸ್ಥೆಗಳು ಇರೋದ್ರಿಂದ ನಿನಗೆ ಆ ರೀತಿ ಅನಿಸ್ತಿದೆ. ಸಪ್ತಾವಸ್ಥೆ ಅಂತ ಹೇಳ್ತಾರೆ. ಆ ಅವಸ್ಥೆಗಳು ಇರೋದ್ರಿಂದ ನನಗೆ ಈ ಭ್ರಮೆಗಳು ಬಂದಿದೆ. ಹಾಗಾಗಿ ಆ ಅವಸ್ಥೆಗಳನ್ನ ವಿಚಾರಿಸಿ, ಅಂದ್ರೆ ಪರಿಭಾವಿಸಿ, ಅದನ್ನ ಸ್ಪಷ್ಟವಾಗಿ ನೋಡು. ಬಂಧರಹಿತ, ನಿನಗೆ ಬಂಧನನೇ ಇಲ್ಲ. ನೀನು ಜೀವ ನಾನು ಅಂತ ಅನ್ಕೊಂಡಿದ್ಯಲ್ಲ, ಯಾಕೆ ಆ ರೀತಿ ಅನ್ಸಿದೆ ಅಂದ್ರೆ ನಿನಗೆ ಅಜ್ಞಾನಾವರಣ. ಅದನ್ನ ಹೇಳ್ತಾ ಇದ್ದಾರೆ ಮುಂದೆ. ಯಾಕೆ ನಿನಗೆ ಜೀವ ಅನ್ಸಿದೆ ಅದನ್ನ, ಆ ಸಪ್ತ ಅವಸ್ಥೆಗಳನ್ನ ಹೇಳ್ತಿದ್ದಾರೆ. ಈಗ ಮೊದಲನೇದು ಹೇಳ್ತಾರೆ, ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನುವೆ ತಾನೆಂದು ಭಿನ್ನ ವಿಷಯದ ವಿಶ್ವವಿದನ್ನು ಕಂಡು ನನ್ನಿ ಎಂಬ ಬಗೆ ಬಿಡದರಲ್ಲ ಅಜ್ಞಾನ. ಒಟ್ಟು ಈಗ ಜೀವನಿಗೆ 7 ಅವಸ್ಥೆಗಳಿದೆ. ಈಗ ನನಗೆ ಅಜ್ಞಾನ ಆಗಿದೆ. ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಶೋಕ ನಿವೃತ್ತಿ, ನಿರಂಕುಶ ತೃಪ್ತಿ. ಕೊನೆಗೆ 2 ಏನಿದೆಯಲ್ಲ, 3 ಏನಿದೆ ಅದು ಜ್ಞಾನ. ಈ ಮೊದಲು ಪ್ರಾರಂಭ 3 ಇದೆಯಲ್ಲ, ಅಜ್ಞಾನ, ಆವರಣ, ವಿಕ್ಷೇಪ, ಇವೇ ಮೂಲ ಕಾರಣ. ನಾನು ಜೀವ ನಾನು ಅನ್ನೋದಕ್ಕೆ ಇವು ಮೂಲ ಕಾರಣ ಇದೆ. ಹಾಗಾಗಿ ಇಲ್ಲಿ ತನ್ನ ನಿಜವನ್ನು ಪರೀಕ್ಷಿಸದೆ, ಈಗ ನನಗೆ ಅಜ್ಞಾನ ಇದೆ. ನನ್ನ ನಿಜವನ್ನ, ಯಾಕೆ ಅಜ್ಞಾನ ಆಗಿದೆ ಅಂದ್ರೆ ನನ್ನ ನಿಜವನ್ನ ನಾನು ಪರೀಕ್ಷೆ ಮಾಡಿಲ್ಲ. ಈ ಜೀವನೇ ನಾನು ಅಂತ ನಾನು ಅದನ್ನ ಭ್ರಮೆ ಒಳಗಾಗಿರೋದ್ರಿಂದ ನನಗೆ ಅಜ್ಞಾನ ಉಂಟಾಗಿದೆ. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ, ಅಂದ್ರೆ ಇದೇನು ಯೋಗ್ಯ ಇಲ್ಲ, ಅದನ್ನ ಆ ರೀತಿನೂ ನಾನು ಅನ್ನದೆ. ವಿಕೃತಿಯುಳ್ಳ, ಈ ದೇಹ ವಿಕಾರ ಹೊಂದುತ್ತಿದೆ, ನನ್ನ ಅನುಭವದಲ್ಲಿದೆ. ದೇಹ ವಿಕಾರ ಹೊಂದುತ್ತಿದೆ, ಗೊತ್ತಿದೆ. ಅದರ ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಿದ್ದೀನಿ. ಅದು ಬದಲಾವಣೆ ಹೊಂದೋದನ್ನು ಅನುಭವಿಸ್ತಾ ಇದ್ದೀನಿ. ಆದ್ರೂ ಅದು ನಾನಲ್ಲ ಅಂತ ನಾನು ಅಂತಿದ್ದೀನಲ್ಲ. ಯಾಕಂತ ಇದ್ದೀನಿ ಅಂದ್ರೆ ಮೂಲವಾಗಿ ಅಜ್ಞಾನ ಆಗಿದೆ. ಆ ಅಜ್ಞಾನದಿಂದ ಈ ದೇಹ ಭ್ರಮೆ ಇವುಗಳೆಲ್ಲ ಬಂದಿದೆ. ಆ ಮೂಲ ಅಜ್ಞಾನನೇ ಇದಕ್ಕೆಲ್ಲ ಕಾರಣ. ತನ್ನ ನಿಜವನ್ನು, ಯಾಕೆ ಆ ನಿಜವನ್ನ ನನಗೆ ಪರೀಕ್ಷೆ ಮಾಡಕ್ಕೂ ಆಗ್ತಿಲ್ಲ ಅಂದ್ರೆ ಅಜ್ಞಾನ, ಮೂಲ ಅಜ್ಞಾನ ಬಂದಿದೆ. ಆ ಅಜ್ಞಾನದ ಪರಿಣಾಮವಾಗಿ ಇವೆಲ್ಲವೂ. ಈಗ ಹಾವು ಅಂತ ಇದೆ, ನನಗಲ್ಲಿ ಹಗ್ಗ ಇದೆ, ನನಗೆ ಹಾವು ಅಂತ ಕಾಣಿಸ್ತು. ನಾನು ಅದಕ್ಕೆ ಕಾರಣ ಏನಿದೆ? ಆ ಹಗ್ಗವನ್ನ ನೋಡಿಲ್ಲ, ಅದನ್ನ ಪರೀಕ್ಷೆ ಮಾಡಿಲ್ಲ. ಮತ್ತೆ ಈ ಹಾವನ್ನು ಬಿಡಕ್ಕೆ ತಯಾರಿಲ್ಲ. ಅದನ್ನ ಹೇಯವೇನಿದೆ, ಹಾವು ಅಂತ ನಾನು ಭ್ರಮಿಸಿರೋದ್ರಿಂದನೇ ದುಃಖ ಆಗಿದೆ. ಈ ರೀತಿನೂ ನಾನು ಅಂತಿಲ್ವಲ್ಲ, ಅದಕ್ಕೆ ಮೂಲ ಕಾರಣ ನಾನು ಮರ್ತಿರೋದು. ಅದ್ರ ಬಗ್ಗೆ ನನಗೆ ಸ್ಪಷ್ಟ ತಿಳುವಳಿಕೆ ಇಲ್ಲ. ಹಗ್ಗದ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇಲ್ಲದೆ ಇರೋದೇ ಹಾವು ಕಾಣಿಸ್ತಾ ಇರೋದೇ ಹೊರ್ತು ಇನ್ಯಾವ ಕಾರಣಗಳು ಇಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ತನ್ನ ನಿಜವನ್ನು ಪರೀಕ್ಷಿಸದೆ ನನ್ನ ನಿಜ ಸ್ವರೂಪ ಏನಿದೆ ಅಂತ ನಾನು ಪರೀಕ್ಷೆ ಮಾಡಿದೆ. ಹೇಯವೆನ್ನದೆ, ಇದು ಹೇಯ, ಇದು ಬಿಡಕ್ಕೆ ಯೋಗ್ಯ ಇರುವಂತದ್ದು. ವಿಕೃತಿಯುಳ್ಳ, ಬದಲಾವಣೆ ಆಗ್ತಿದೆ. ನನಗೆ ಗೊತ್ತಿದೆ ಬದಲಾವಣೆ ಆಗ್ತಿದೆ ಅಂದ್ರೆ, ಆದ್ರೆ ಯಾವ ರೀತಿ ಆಗ್ತಿದೆ ಅಂತ ನನ್ಗೆ ಗೊತ್ತಾಗಲ್ಲ. ಬಾಲ್ಯದಿಂದ ನಾನು ಯೌವನಕ್ಕೆ ಬಂದೆ, ಯಾವಾಗ ಬಂದೆ ಅಂತ ಗೊತ್ತಿಲ್ಲ. ದಿನಾ ಕನ್ನಡಿ ನೋಡ್ಕೋತೀನಿ, ದಿನಾ ದೇಹವನ್ನ ನಾನು ಬಹಳ ಮೋಹ ಮಾಡ್ತೀನಿ. ದಿನ ಅದರ ಸುಖ ದುಃಖಗಳನ್ನ, ಅದ ಕಾಯಿಲೆ, ಹಸಿವೆ, ತೃಷೆ ಎಲ್ಲವನ್ನೂ ಅನುಭವಿಸ್ತಿದ್ದೀನಿ. ಅದು ಬದಲಾವಣೆ ಹೊಂದಿರೋದೇ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅಜ್ಞಾನ ಆಗಿದೆ. ಹಾಗಾಗಿ ಅದನ್ನ ವಿಕೃತಿ ಉಳ್ಳ, ಇದು ಬದಲಾವಣೆ ಹೊಂದುತ್ತೆ. ಇದು ಒಂದು ದಿನ ನಾಶ ಆಗತ್ತೆ. ಬರೀ ಬದಲಾವಣೆ ಒಂದು ಇಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರೋದಾಗಿದ್ರೆ ಪರವಾಗಿರ್ಲಿಲ್ಲ. ಒಂದು ದಿನ ನಾನು ಹೊರಟೋಗ್ತೀನಲ್ಲ. ಬರೀ ಇಲ್ಲಿ ಕೆಲವು ವರ್ಷಗಳು ಮಾತ್ರ ನಾವಿರೋದಲ್ಲ ಇದನ್ನ. ಹಾಗಾಗಿ ಇದು ಬರೀ ಕೆಲವು ದಿನಗಳು ಅಂತ ನಮಗ್ ಗೊತ್ತಾಗ್ತಿಲ್ಲ. ನಾ ಬಹಳ ಪರ್ಮನೆಂಟ್ ನಾನು ಇರ್ತೀನಿ ಅಂತ. ಅದೆಲ್ಲ ಮೂಲ ಕಾರಣ ಅಜ್ಞಾನ. ನಾನು ಯಾವಾಗ್ಲೂ ಇರ್ತೀನಿ, ಇಡೀ ಜಗತ್ತಲ್ಲಿ ಎಲ್ಲಾರನ್ನೂ ನೋಡ್ತೀನಿ, ಎಲ್ಲಾರು ಹೋಗೋದನ್ನು ನಾನು ನೋಡಿದ್ದೀನಿ. ಆದ್ರೆ ನಾನ್ ಮಾತ್ರ ಹೋಗಲ್ಲ ಅಂತ ನನಗ್ ಬಹಳ ಗ್ಯಾರಂಟಿ. ಎಷ್ಟು ಜನ ಸಾವುಗಳನ್ನ ನೋಡಿಲ್ಲ ನಾವು ಬದುಕಲ್ಲಿ, ಎಷ್ಟು ಜನ ಅಗ್ಲಿರೋದನ್ನ ನೋಡಿಲ್ಲ. ಮತ್ತೆ ನಾವೆಲ್ಲ ಅಂತಿರ್ತೀವಿ, ನಿನ್ನೆ ಮೊನ್ನೆ ನೋಡಿದೆ, ಎಷ್ಟ್ ಚಿಕ್ಕವನಿದ್ರೆ ಎಷ್ಟ್ ದೊಡ್ಡವರಾಗ್ಬಿಟ್ಟಿದ್ದೀರಾ ಅಂತ ಎಲ್ಲಾರ್ದು ಗೊತ್ತಾಗ್ತಿರತ್ತೆ. ನಂದು ಗೊತ್ತಾಗಲ್ಲ. ಎಷ್ಟ್ ಬೇಗ ಬೆಳೆದ್ ಬಿಟ್ರು ಇವ್ರು,
ಎಷ್ಟ್ ಬೇಗ ಈ ವಯಸ್ಸಾಗೋಯ್ತು ಎಲ್ಲ ಅಂತಿರ್ತೀವಿ. ನಾನ್ ಅದನ್ನ ಅನುಭವಿಸ್ತಿರ್ತೀನಿ ಏನ್ ಗೊತ್ತಾಗಲ್ಲ. ಇದೇ ಅತ್ಯಂತ ಅಜ್ಞಾನ ಅಂದ್ರೆ ಇದೇನೆ. ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯ ಅಂದ್ರೆ ಇದೇನೆ. ಎಲ್ಲರೂ ಹೋಗ್ತಾರೆ ಅಂತ ಎಲ್ಲರೂ ಹೋಗೋದನ್ನು ನೋಡ್ತೀನಿ, ನಾನ್ ಹೋಗಲ್ಲ ಅಂತ ನನ್ಗಿರತ್ತೆ. ಯಾವ ಮಹಾತ್ಮರು ಬರ್ಲಿ, ಯಾವ ಗ್ರಂಥಗಳ ಉಪದೇಶ ಆಗ್ಲಿ, ಏನೇ ಆಗ್ಲಿ, ನಾನ್ ಮಾತ್ರ ಸತ್ಯ. ಈಗ ನಾನ್ ಸದ್ಯಕ್ ಹೋಗಲ್ಲ. 70-80 ವರ್ಷ ಆದ್ರೂನು ಡಾಕ್ಟರ್ ಹತ್ರ ಹೋದ್ರುನು ಅಲ್ಲಿ ಅದಕ್ಕೆ ಪರಿಹಾರ ಕಂಡಿಡ್ಕೋತೀವಿ ಹೊರ್ತು ಈ ಕಾಯಿಲೆ ಸ್ವಲ್ಪ ದಿನ ಅಷ್ಟೇ ಅಂತ ಇದೊಂದ್ ಸ್ವಲ್ಪ ವಿಟಮಿನ್ಸ್ ಮಾತ್ರ ತಗೊಂಡ್ಬಿಡಿ ಸರಿ ಆಗತ್ತೆ. ಈಗ ಏನ್ ಆರೋಗ್ಯ ಇದು ಅರಗ್ತಾ ಇಲ್ಲ, ಊಟ ಇಲ್ಲ, ಜೀರ್ಣ ಶಕ್ತಿ ಆಗ್ತಿಲ್ಲ, ಈ ಮಾತ್ರೆ ತಗೊಂಡ್ರೆ ಸರಿ ಆಗತ್ತೆ. ಈ ಕೈ ಕಾಲ್ ಸ್ವಲ್ಪ ನೋವಾಗಿದೆ, ಇದೊಂದ್ ತಗೊಂಡ್ರೆ ಸರಿಯಾಗಿ ಅದಕ್ ಪರಿಹಾರ ಹುಡುಕ್ತಿವೆ ಹೊರ್ತು ಅದೆಲ್ಲವೂ ಅದು ಸೂಚನೆ ಕೊಡ್ತಿರತ್ತೆ. ವಿಕಾರ ಹೊಂದುತ್ತಿದೆ ಅದೆಲ್ಲವೂ ದೇಹ ಬಹಳ. ನಮ್ಮ ಅಪ್ಪವರು ಯಾವಾಗ್ಲೂ ಅದನ್ನ ಹೇಳ್ತಿದ್ರು, ದೇಹಕ್ಕೆ ತನ್ನದೇ ಆದ ಭಾಷೆ ಇದೆ, ಬಹಳ ಅದ್ಭುತವಾದ ದೇಹ. ಕೆಲವು ವರ್ಷಗಳು ಬಂದಿದೆ, ಯಾಕೆ ನೀವು ಅದರಿಂದ ಬಿದ್ದಿದ್ದೀರಾ ಅದನ್ನ ಅಂತಿದ್ರು ಅಪ್ಪವ್ರು. ಯಾಕದು ಬಹಳ ಅಂತದು ಇಂಥದ್ದು ಅಂತ ಯಾಕೆ ಅಂತೀರಾ? ಅಪರೂಪ ಅದಿದ್ರೆ ನೀವಿರೋದು. ಮಹಾತ್ಮರಾದ್ರೂನು ಅದ್ರಲ್ಲೇ ಇರ್ಬೇಕು. ಆಗ್ಲಿಲ್ಲ ಅಂದ್ರು ನೀನ್ ಏನಾದ್ರೂ ಅನ್ನು ಬಿಡು, ಆ ದೇಹ ತನ್ನ ಕಾರ್ಯವನ್ನ ಮಾಡ್ತಿರತ್ತೆ. ಅದು ನೀನು ಅಜ್ಞಾನಿ ಇದ್ಯಾ, ನೀನ್ ಪಂಡಿತ ಇದ್ಯಾ, ನೀನ್ ಈ ಹೆಣ್ಣಿದ್ಯಾ ಗಂಡಿದ್ಯಾ, ಇಂಥ ಜಾತಿ ಮತ ಏನೂ ನೋಡಲ್ಲ. ತನ್ನ ಪಾಡಿಗೆ ತಾನು ದೇಹ ತನ್ನ ಕಾರ್ಯವನ್ನ ಮಾಡ್ತಾ ಇದೆ ಅದು. ನೀವ್ ಯಾಕೆ ಅದನ್ನ ಅಷ್ಟೊಂದು ಇದನ್ ಮಾಡ್ತೀರಾ? ಅಪರೂಪಕ್ಕೆ ಪ್ರಕೃತಿ 5,000 ಕೋಟಿ ವರ್ಷ ತಪಸ್ಸು ಮಾಡಿದ್ಯಂತೆ ಈ ದೇಹವನ್ನ ಸೃಷ್ಟಿ ಮಾಡೋದಿಕ್ಕೆ. ಎಷ್ಟು ಪ್ರಯತ್ನ ಮಾಡಿ ಈ ದೇಹವನ್ನ ಸೃಷ್ಟಿ ಮಾಡಿದೆ. ಅದನ್ನ ಯಾಕೆ ಅಷ್ಟೊಂದು ಅಲಗಳಿತೀರಾ? ಅದನ್ನ ನೋಡುವ ರೀತಿ ಗೊತ್ತಿಲ್ಲ. ಅದನ್ನ ಅಪ್ಪೋರು ಅದಕ್ಕೆ ಬಹಳ ಚೆನ್ನಾಗೆಲ್ಲ ಹೇಳ್ತಿದ್ರು. ಆತ್ಮಜ್ಞಾನ ಅಂದ್ರೆ ಏನ್? ಇವುಗಳನ್ನೆಲ್ಲ ಬಿಟ್ಟು ಎಲ್ಲೋ ಇರೋದಲ್ರಿ, ಎಲ್ಲೋ ಹೋಗಿ ಅದನ್ನ ಮಾಡೋದಲ್ಲ. ನಾನ್ ಅಂತಿದ್ವಿ, ಅಪ್ಪ ಇವನ್ನೆಲ್ಲ ನಾವೆಲ್ಲ ಹೇಳ್ತೀವಲ್ಲ, ಕೇಳಿದೀವಲ್ಲಪ್ಪ, ಇವೆಲ್ಲವೂ ಮರೆಯಾದಾಗ ಆ ಆತ್ಮ ವಸ್ತು ಅಂತ ಇದೆ. ಮರೆಯಾಗಿ ಹೋಗ್ತಿರ್ರಿ ಅಂತಿದ್ರು ನಮ್ಗ ಅಪ್ಪವ್ರು. ಇವೆಲ್ಲ ನಮ್ಗೆ ಅದನ್ನೆಲ್ಲ ಕೇಳಿ ಕೇಳಿ ಬರೀ ತಿಳುವಳಿಕೆ ಇದೆ. ಅಪ್ಪವ್ರು ಹೇಳ್ತಿದ್ರು, ಇಲ್ಲ ಎಲ್ಲವೂ ಇರ್ಬೇಕು, ಎಲ್ಲವನ್ನೂ ಬಳಸ್ತಿರ್ಬೇಕು, ಅದ್ರ ಭಾನ ಇರ್ಬಾರ್ದು ಅಂತ. ದೇಹದ ಚಟುವಟಿಕೆಗಳೆಲ್ಲ ನಡೀತಾನೆ ಇರ್ಬೇಕು, ದೇಹದ ಎಲ್ಲಾ ಕಾರ್ಯಗಳು ನಡಿಬೇಕು, ಮನಸ್ಸೊಂದು ನಡೀತಾ ಇರ್ಬೇಕು. ನೀವೇ ಹೇಳ್ತಿರಲ್ರಿ, ಚಿದಾನಂದ ಮನ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ, ಇವೆಲ್ಲಾ ಕಾರ್ಯಗಳನ್ನ ಎಲ್ಲೋ ಕಳಿಸ್ಬಿಟ್ಟು ಆಮೇಲೆ ಆತ್ಮವಸ್ತು ಇರೋದಲ್ಲ. ಎಲ್ಲವೂ ಇರ್ಬೇಕು, ಎಲ್ಲದರ ಭಾನವೂ ಇರ್ಬೇಕು, ಅದ್ರ ಭಾನ ನನಗಿರ್ಬಾರ್ದು. ಆದ್ರೆ ಎಲ್ಲಾ ಕಾರ್ಯಗಳು ನಡೀತಾ ಇರ್ಬೇಕು, ನಮ್ಗೆ ಅದ್ರ ಭಾನ ಇರ್ಬಾರ್ದು. ಅದು ಆತ್ಮಜ್ಞಾನ ಅಂತ ನಮ್ಮ ಅಪ್ಪವ್ರು ಹೇಳ್ತಾ ಇದ್ರು. ಹಾಗಾಗಿ ಈ ದೇಹ ಏನಿದೆಯಲ್ಲ ಅದು ಬದಲಾವಣೆ ಹೊಂದೋದೆ. ಅಪರೂಪಕ್ಕೆ ಬಂದಿದೆ. ಅದನ್ನ ದೇವನಿಗಾಗಿ ಬಳಸು. ಅದನ್ನ ಬಳಸುವ ರೀತಿ ಗೊತ್ತಿಲ್ಲ ನಮಗೆ. ಅದನ್ನ ವಿಪರೀತವಾಗಿ ಬಹಳ ತಲೆಗೆ ಹಾಕೊಂಡಿರ್ತೀರಾ ನೀವು ಅಂತಿದ್ರು ನಮ್ಗ ಅಪ್ಪವ್ರು. ಬಹಳ ದೇಹದ ಬಗ್ಗೆ ಬಹಳ ವಿಪರೀತವಾಗಿ ಮೋಹ ಮಾಡಿರೋದ್ರಿಂದ ಇದು ವಿಕೃತಿ ಆಗ್ತಿದೆ ಏನ್ ಗೊತ್ತಾಗ್ತಿಲ್ಲ. ಆ ದೇಹನೇ ನಾನಂದ್ರೆ ದೇಹ, ನಾನೇ ಅವನ್ನೆಲ್ಲ ಮಾಡಿದೀನಿ, ನನ್ನಿಂದನೇ ಈ ದೇಹ ಅಂತಿದೆಯಲ್ಲ, ಆ ಭಾವನೆ ನನಗ್ ದುಃಖ ಕೊಡ್ತಿದೆ. ದೇಹ ದುಃಖ ಕೊಡ್ತಿಲ್ಲ, ದೇಹ ನಾನು ಅನ್ನುವ ಭಾವನೆ ದುಃಖ ಕೊಡ್ತಿದೆ. ಹೆಂಡತಿ ದುಃಖ ಅಲ್ಲ, ಗಂಡ ದುಃಖ ಅಲ್ಲ, ನನ್ನ ಹೆಂಡತಿ ನನ್ನ ಗಂಡ ಅಂತೀವಲ್ಲ, ನನ್ನ ಮಕ್ಕಳು, ಆ ನಾನು ಅನ್ನೋದಿದೆಯಲ್ಲ ಅದು ನನಗ್ ದುಃಖ ಕೊಡ್ತಿರೋದು. ಹಾಗಾಗಿ ದೇಹನೂ ಅಷ್ಟೇನೆ, ಅದು ಬಹಳವಾಗಿ ಸ್ಪಷ್ಟವಾಗಿದೆ. ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇಲ್ಲ ಅಷ್ಟೇನೆ, ಅದ್ರ ಬಗ್ಗೆ ಅಜ್ಞಾನ ಆಗಿದೆ. ದೇಹ ಅದು ಬಹಳವಾಗಿ ತಾನು ಬಾಲ್ಯವನ್ನ ತಾನೇ ಬರುತ್ತೆ, ತಾನೇ ಸೃಷ್ಟಿ ಮಾಡ್ಕೊಳುತ್ತೆ. ಹೇಗೆ ತಾಯಿ ಜನನ ನಮ್ಗೆ ಅದ್ ಹೇಗಾಗತ್ತೆ ನಮ್ಗ್ ಗೊತ್ತಿಲ್ಲ. ಬಂದ್ಮೇಲೆ ಇಲ್ಲಿ ಬಹಳ ದೊಡ್ಡದಾಗಿ ಮಾತಾಡ್ತೀವಿ, ಅದ್ ಯಾರ್ ನಮ್ಮನ್ ಮಾಡಿದ್ರು, ಯಾಕ್ ನಾನ್ ಅಲ್ಲಿಗೆ ಬಂದೆ, ಏನ್ ಪ್ರಜ್ಞೆ ಇದೆ? ಇಲ್ಲಿ ಬಹಳ ಪ್ರಜ್ಞೆ ಇರೋರಂಗ್ ಮಾತಾಡ್ತಾ ಇರ್ತೀವಿ ಅಷ್ಟೇನೆ. ಒಂದು ಸಣ್ಣ ಕ್ರೋಮೋಸೋಮ್ ಆ ರೀತಿ ಪ್ರಾರಂಭ ಆಗತ್ತೆ, ತಾನೇ ಹೆಂಗ್ ತಯಾರಾಗ್ತಾ ಹೋಗುತ್ತಲ್ಲ ದೇಹ. ತಾಯಿಯ ಗರ್ಭದಲ್ಲಿ ತಾನೇ ಅವನ್ನೆಲ್ಲ ಮಾಡಿ ಮಾಡಿ ಕೈ ಕಾಲು ಕಣ್ಣು ಎಲ್ಲಾ ಇಂದ್ರಿಯಗಳು, ಮತ್ ದೇಹದ ಒಳಗಡೆ ಎಷ್ಟು ಕಾರ್ಯಗಳು, ಅಷ್ಟು ಎಲ್ಲಾ ಕಾರ್ಯಗಳು ದೇಹದೊಳಗಡೆ ಮಾಡಿ ತಾನೆಲ್ಲಾ ನಾನು ಸೃಷ್ಟಿಯಾಗಿ 9 ತಿಂಗಳಿಗೆ ಆಚೆ ಬರ್ತೀನಲ್ಲ, ಏನು ಪ್ರಕೃತಿಯ ಅದ್ಭುತವಾದ ಕಾರ್ಯ. ಅದನ್ನ ಯಾರು ಮನುಷ್ಯ ಯಾರ ಕೈಲಿ, ದೇವ್ರ ಕೈಲೂ ಸಹ ಸಾಧ್ಯ ಇಲ್ಲ. ದೇವ್ರು ದೇವತೆಗಳು ಇಡೀ ಜಗತ್ತೆಲ್ಲವೂ ಸೇರ್ಲಿ ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡಕ್ಕಾಗಲ್ಲ. ಅದು ಪ್ರಕೃತಿಯಿಂದನೇ ನಿರ್ಮಾಣ ಮಾಡಕ್ಕಾಗೋದು, ಅದ್ರದೇ ಸಾಮರ್ಥ್ಯ ಅದು. ಹಾಗಾಗಿ ಆ ದೇಹ ಏನಿದೆಯಲ್ಲ ತಾನೇ ಆಗತ್ತೆ. ಅದು ತಾನೇ ಬಾಲ್ಯವನ್ನ ಬರುತ್ತೆ, ತಾನೇ ಶಿಶುತ್ವ ಬರುತ್ತೆ, ಬಾಲ್ಯಾವಸ್ಥೆಗೆ ಬರುತ್ತೆ ತಾನೇ. ಯಾವಾಗ ಬಂತು ನನಗ್ ಗೊತ್ತೇ ಆಗಲ್ಲ. ಬಾಲ್ಯದಿಂದ ಆಗ್ಲೇ ಯೌವನಕ್ ನಿಧಾನಕ್ಕೆ ಹೋಗುತ್ತೆ. ಆ ಯೌವನದಿಂದ ಮುಪ್ಪಿನ ಅವಸ್ಥೆಗೆ ಬಂದಿದ್ದೀನಿ. ಬಂದ ಮೇಲೆ ಯಾರು ಅಂದಾಗ ಮಾಡಿದಾಗ ಗೊತ್ತಾಗುತ್ತೆ ನನಗೆ. ಯಾರೋ ಏನೋ ಆಂಟಿ ಅಂತಾರೆ, ಇಲ್ಲ ಚಿಕ್ಕಮ್ಮ, ವಯಸ್ಸಾದವರು, ತಾತ ಅಜ್ಜಿ ಅಂದಾಗ ಅವಾಗ ದೇಹ ವಯಸ್ಸಾಗಿದೆ, ಇಲ್ಲ ದೇಹಕ್ಕೇನೋ ಆಗ್ಲಿಲ್ಲ, ನಂಗ್ ನಡಿಯಕ್ ಆಗ್ತಿಲ್ಲ, ಹಾಗೆಲ್ಲ ಅಂದಾಗ ಮಾತ್ರ ನಮ್ಗೆ ದೇಹದ್ ಗೊತ್ತಾಗತ್ತೆ ಹೊರ್ತು ಇಲ್ಲಾಂದ್ರೆ ದೇಹದ ಏನೂ ಗೊತ್ತಾಗಲ್ಲ.
ದೇಹದ ಬಗ್ಗೆ ವಿಪರೀತ ತಾಧ್ಯಾತ್ಮತೆ ಇರೋದ್ರಿಂದ ದೇಹದ ಕಾಯಿಲೆಗಳೆಲ್ಲ ನನಗೇ ಆಗ್ತಿದೆ. ಅದ್ರ ಜೊತೆ ತಾಧ್ಯಾತ್ಮತೆ ಬಹಳ ಮಾಡ್ಕೊಂಡಿದೀನಿ. ಅದಕ್ಕೆಲ್ಲಾ ಕಾರಣ ಈ ಅಜ್ಞಾನ. ಅದು ಬದಲಾವಣೆ ಹೊಂದೋದೇ ಅದ್ರ ಸ್ವಭಾವ. ಅದು ಬಾಲ್ಯ ಯೌವನ ಒಂದೇ ಇದ್ಬಿಟ್ಟಿದ್ರೆ ಎಷ್ಟು ನಮ್ಮ ಅಪ್ಪವ್ರು ಅಂತಿದ್ರು, ಈಗ ಬಾಲ್ಯದಲ್ಲಿ ಅವ್ನು ತೊಟ್ಲಲ್ಲೇ ಇದ್ದಾನೆ, 70-80 ವರ್ಷ ಆದ್ರೂ ತೊಟ್ಲಲ್ಲೇ ಇದ್ರೆ ಅದು ಚೆನ್ನಾಗಿರತ್ತಾ? ಅದು ಬದಲಾವಣೆ ಹೊಂದೋದೇ ಅದು ಬಹಳ ಲಕ್ಷಣ ಅದ್ರದ್ದು. ಅದು ಒಂದು ದಿನ ಮರೆಯಾದ್ರೆ ಹೊಸಾದ್ ಬರುತ್ತೆ. ಹಳಬ್ರೆ ಎಲ್ಲಾರು ಇದ್ದಿದ್ರೆ ಮುಂದೆ ಹೊಸಬ್ರು ಬರಕ್ ಜಾಗ ಎಲ್ಲಿರ್ತಿತ್ತು? ಪ್ರಕೃತಿ ಬಹಳ ಚೆನ್ನಾಗ್ ಮಾಡಿದೆ. ನಮಗ ಅದ್ರ ಬಗ್ಗೆ ಸ್ಪಷ್ಟ ಇಲ್ಲ. ನಮ್ಗೆ ನಮ್ ರೀತಿಯಾಗಿ ಇರ್ಬೇಕು ಅಂತ. ನಮ್ ಮಗ ಹಿಂಗೆ ಇರ್ಬೇಕು, ನಮ್ ಹೆಂಡತಿ ಹಿಂಗೆ ಇರ್ಬೇಕು, ನನ್ ದೇಹ ಅದು ನನಗ್ ಸುಖ ದುಃಖ ಕೊಡ್ತಿರೋದು. ಏನಿದೆ ಜಗತ್ತು ಹಾಗೆ ಅದನ್ನ ನೋಡೋದೇ ಜ್ಞಾನ. ಈ ಅಜ್ಞಾನದಿಂದ ನಾನು ಏನೇನ್ ಅನ್ಕೊಂಡಿದ್ದೀನಲ್ಲ ಆ ಅಜ್ಞಾನವನ್ನ ಅದನ್ನ ಪರಿಭಾವಿಸಿ ನೋಡು, ವಿಚಾರ ಮಾಡಿ ನೋಡು. ವಿಕೃತಿಯುಳ್ಳ ತನುವು, ಈ ದೇಹ ಬದಲಾವಣೆ ಹೊಂದುತ್ತೆ. ಬಾಲ್ಯ ಯೌವನ ಒಂದು ದಿನ ಮರೆಯಾಗತ್ತೆ. ಅದು ಬಹಳ ಕಷ್ಟ. ಇಲ್ಲೇ ಇದ್ದು ಏನೋ ಒಂದ್ ಸ್ವಲ್ಪ ಬಾಲ್ಯದಲ್ಲೋ ಯೌವನದಲ್ಲೋ ಮುಪ್ಪಲ್ಲೋ ಏನೋ ತುಂಬಾ ವರ್ಷಗಳು ಇರ್ತೀನಿ ಅಂದ್ರೆ ಪರವಾಗಿಲ್ಲ. ಒಂದು ದಿನ ಮರೆಯಾಗ್ತೀನಿ. ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ. ಎಲ್ಲಿ ಕತ್ತಲೆ ಅದು ಸುಮ್ನೆ. ಆಮೇಲೆಲ್ಲ ಶಾಸ್ತ್ರಗಳು ಹೇಳ್ಬೋದು, ಅಲ್ಲೋದೆ ಸ್ವರ್ಗಕ್ಕೆ ಹೋದೆ, ನರ್ಗಕ್ಕೆ ಹೋದೆ, ಕೈಲಾಸವಾಸಿ, ಅವೆಲ್ಲ ವೈಕುಂಠವಾಸಿ, ಇವೆಲ್ಲ ಲೋಕದವ್ರ ಮಾತು. ಅವನೇನಾದ ಅವನ್ ಕತೆ ಗೊತ್ತು. ಅವನ ಸಂಸ್ಕಾರದಿಂದ ಅವನ್ ಏನಾಗ್ತಾನೋ ಗೊತ್ತಿಲ್ಲ. ಒಂದು ದಿನ ಅದು ಹೊರಟೋಗುತ್ತೆ. ಹಾಗಾಗಿ ಆ ದೇಹ ಹೋಗೋದಕ್ಕಿಂತ ಮೊದಲೇ ಈಗ್ಲೇ ಈ ದೇಹಾದಿಗಳೆಲ್ಲ ಇಂದ್ರಿಯಾದಿಗಳೆಲ್ಲ ಸಶಕ್ತ ಇದ್ದಾಗ ಆ ದೇವನನ್ನ ಅನುಭವಿಸ್ಬೇಕು. ಈ ದೇಹ ಇದ್ದಾಗ್ಲೇನೆ ಅನುಭವ ಬರ್ಬೇಕು, ದೇಹ ಹೋದಾಗ ಅಲ್ಲ. ಈಗಿದ್ದಾಗ್ಲೇನೆ ದೇಹವನ್ನ ಇದ್ದಾಗ, ದೇಹ ಮನಸ್ಸು ಅಹಂಕಾರ ಇದ್ದಾಗ್ಲೇ ಅವುಗಳ ಅನುಭವ ಇಲ್ಲದೆ ನಾವು ಆ ಆತ್ಮವಸ್ತು ಅವುಗಳ ಕಾರ್ಯಗಳೆಲ್ಲ ನಡಿಬೇಕು. ಆದ್ರೆ ನನಗದರ ಅನುಭವ ಇರಬಾರ್ದು. ಅದನ್ನೇ ಕೃಷ್ಣ ಪರಮಾತ್ಮ ಉಂಡು ಉಪವಾಸಿ ಶಿಶಾಣ ಶರೀಫರೆಲ್ಲ ಹೇಳ್ತಾರಲ್ಲ, ಹೌದಪ್ಪ ಹೌದು ನೀನೇ ದೇವಾರ, ನಿನ್ನ ನೀ ತಿಳಿದಾರೆ ನಿನಗಿಲ್ಲೋ ದೂರ. ಊಟ ಹಸುವೆ ಆಗಿರ್ಬೇಕು, ಆದ್ರೆ ಊಟ ಮಾಡಿರ್ಬೇಕು, ಆದ್ರೆ ಅದರ ಅನುಭವ ನನಗಿರ್ಬಾರ್ದು. ಸ್ನಾನ ಜಳಕ ಮಾಡಿರ್ಬಾರ್ದು, ಆದ್ರೆ ನನಗೆ ಅದರ ಅನುಭವ ಆ ರೀತಿ ಎಲ್ಲವೂ ಕಾರ್ಯಗಳು ನಡೀತಾ ಇರ್ಬೇಕು, ನನಗದರ ಅನುಭವ ಇರಬಾರ್ದು. ಆ ರೀತಿಯ ಅನುಭವ ಬರ್ಬೇಕಂದ್ರೆ ಈ ಅಜ್ಞಾನದಿಂದ ಆಗಿದೆ. ಈ ದೇಹಾದಿಗಳ ಬಗ್ಗೆ ವಿಪರೀತ ಅಜ್ಞಾನ ಇದೆಯಲ್ಲ, ಈ ವಿಕೃತಿ ಆಗತ್ತೆ. ದೇಹ ಅನ್ನೋದು ಗೊತ್ತಾಗಲ್ಲ. ಯಾಕೆಂದ್ರೆ ತುಂಬಾ ಮೋಹ ಇದೆ ದೇಹದ ಮೇಲೆ. ದೇಹ ಭ್ರಮೆ ಇದೆಯಲ್ಲ ಅಜ್ಞಾನ, ಅದು ಅದನ್ನ ನೋಡಕ್ ಬಿಡ್ತಿಲ್ಲ. ಆ ಅಜ್ಞಾನವನ್ನೇ ನನಗಿಷ್ಟಕ್ಕೆಲ್ಲಾ ಕಾರಣ ಆಗಿರೋದು. ನನ್ ದೇಹ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಅದಕ್ ಕಾಯಿಲೆ ಬರ್ಬಾರ್ದು, ವಯಸ್ಸಾಗ್ಬಾರ್ದು, ಈ ರೀತಿ ಭಾವನೆ ಇದೆಯಲ್ಲ ಅದು ನನಗ್ ದುಃಖಕ್ ಮಾಡ್ತಿದೆ. ದೇಹ ದುಃಖ ಮಾಡ್ತಿಲ್ಲ. ವಿಕೃತಿಯುಳ್ಳ ತನುವೆ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು. ದೇಹ ನಾನು ಇದೊಂದೇ ಆಗ್ಲಿಲ್ಲ. ಈ ಅಜ್ಞಾನ ಏನ್ ಮಾಡ್ತು, ಮುಂದೊಂದೆಲ್ಲ ಈ ಜಗತ್ತು ಇನ್ನ ನಂದು ಅಂತ ಏನಿದೆಯಲ್ಲ, ಈ ನಾನನ್ನದೇ ಭ್ರಮೆ ಆದ್ಮೇಲೆ ನಂದನ್ನೋ ಭ್ರಮೆ ಎಲ್ಲ ಪ್ರಾರಂಭ ಆಗುತ್ತೆ. ಹೆಂಡತಿ ಮಕ್ಕಳು ಜಗತ್ತಂದ್ರೆ ಅದೇನೆ ವಿಶ್ವ. ಇಡೀ ಜಗತ್ತಿನ ಬಗ್ಗೆ ನನ್ಗೇನ್ ಸುಖ ದುಃಖ ಆಗಲ್ಲ. ನನ್ ವಿಶ್ವ ಇದೆಯಲ್ಲ, ನನ್ ಮನೆ ನನ್ ಜಗತ್ತು, ಇಲ್ಲಿ ನನಗೆ ಸುಖ ದುಃಖ ಆಗೋದು ಅದು ಸತ್ಯ ಅನ್ಸತ್ತೆ. ಯಾಕೆ? ಮೂಲನೇ ಅಜ್ಞಾನ ಇದೆಯಲ್ಲ. ನಾನು ಈ ವಿಕೃತಿ ಉಳ್ಳ ಈ ದೇಹ ನಾನು ಅಂತ ನನ್ಗೆ ಯಾವಾಗ ಅನ್ಸ್ತೋ, ಇನ್ನು ಈ ಜಗತ್ತು ನಂದು, ಇಲ್ಲಿರುವ ಹೆಂಡತಿ ಮಕ್ಕಳೆಲ್ಲ ನನ್ನವರು, ಈ ಮನೆ ನಂದು. ಇದೆಲ್ಲ ಅಜ್ಞಾನದ ಪರಿಣಾಮ. ಆ ಅಜ್ಞಾನನೇ ಮೂಲ ಕಾರಣ. ತನ್ನ ನಿಜವನ್ನು ಪರೀಕ್ಷಿಸದೆ ಏಯವೆನ್ನದೆ ವಿಕೃತಿಯುಳ್ಳ ತನುವೆ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು. ಹೊರಗಡೆ ಕಾಣಿಸ್ತೀರ, ನನಗಿಂತ ಭಿನ್ನ ಇದೆ, ಆದ್ರೂ ಅವಳದೆಲ್ಲ ಸುಖ ದುಃಖ ಅನುಭವಿಸ್ತೀನಲ್ಲ. ಭಿನ್ನ ವಿಷಯದ ವಿಶ್ವವಿದನ್ನು ಕಂಡು ನನ್ನಿ ಎಂಬ ಸತ್ಯ, ಇವೆಲ್ಲವೂ ಸತ್ಯ, ಜಗತ್ತು ಸತ್ಯ, ನನ್ನ ಹೆಂಡತಿ ಮಕ್ಕಳು ಸತ್ಯ, ಮನೆ ಸತ್ಯ, ನಾನೊಂದು ಜಾತಿಯವನು, ನನ್ನ ಹೆಣ್ಣು, ನನ್ನ ಗಂಡು, ಇವೆಲ್ಲ ಏನಿದೆಯಲ್ಲ ಎಲ್ಲಾ ಅಜ್ಞಾನದ ಪರಿಣಾಮ. ಇವೆಲ್ಲದನ್ನು ಕಾರಣ ಏನದು? ಅಜ್ಞಾನ. ನನ್ನಿ ಎಂಬ ಬಗೆದು ಬಿಡದಿರಲು, ಇದನ್ ಬಿಡದಿಲ್ವಲ್ಲ, ಇದು ಅಜ್ಞಾನ. ಈ ರೀತಿ ಅಜ್ಞಾನದಿಂದನೇ ನನಗೆ ಇದೆಲ್ಲ ಸುಖ ದುಃಖ ಆಗ್ತಿರೋದು. ಯಾಕೆ ನನಗೆ ಈ ರೀತಿ ಎಲ್ಲ ಆಗ್ತಿದೆ ಅಂದ್ರೆ ಅಜ್ಞಾನ ಆಗಿದೆ. ಮುಂದೆ ಹೇಳ್ತಾರೆ, ವೇದ ವಿಚಾರವನ್ನು ಒಲ್ಲದು ಉಳಿದ ಶುಷ್ಕವಾದದಿಂದೆ ಸಲೆ ಸಾಕ್ಷಿ ತೂರಿಯ ಕೂಟಸ್ಥ ಬೋಧವಿಲ್ಲವದು ತೋರದೆಂಬ ಮೋಸದಾದಿ ಉಭಯ ರೂಪವೆನಿಸುವ ಆವರಣ. ಈಗ ಅಜ್ಞಾನ ಆದ ತಕ್ಷಣ ಆವರಣ ಪ್ರಾರಂಭ ಆಗತ್ತೆ. ಈಗ ಹಗ್ಗ ಅಂತ ನಾನು ನೋಡದೇ ಇರೋದ್ರಿಂದ ಹಾವು ಕಾಣಿಸ್ತು. ಹಾವು ಕಾಣಿಸ್ತು, ಮುಂದೊಂದೆಲ್ಲಾ ಪ್ರಾರಂಭ ಇಲ್ಲ, ಆವರಣ ಪ್ರಾರಂಭ. ಆ ಆವರಣದಲ್ಲಿ
ಎರಡು ರೀತಿಯಾದ ಆವರಣ ಹೇಳ್ತಾರೆ. ಅಸತ್ವಾಪಾದಕ ಆವರಣ, ಅಭಾನಾಪಾದಕ ಆವರಣ. ಆವರಣಗಳು ಎರಡು ರೀತಿ ಆಗತ್ತೆ. ಅದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಅಸತ್ವಪಾದಕ ಅಂದ್ರೆ ಏನು, ಅಭಾನಪಾದಕ ಅಂತ. ಈಗ ಏನ್ ಹೇಳ್ತಾರೆ, ಈಗ ಆವರಣ ಏನು, ವೇದ ವಿಚಾರ. ಈಗೇನು ಗುರುಗಳು ಇವ್ರ ಹತ್ರ ಎಲ್ಲ ಬಂದ್ವಿ, ಅವರೆಲ್ಲ ಹೇಳಿದ್ರು, ನೋಡಿಲ್ಲ ನಿನ್ನ ದೇಹ ನೀನಲ್ಲ, ನೀನು ಜೀವನೇ ಅಲ್ಲ, ನಿನ್ ದೇಹ ಅಂತ ಸುಮ್ನೆ ನೀನ್ ಭಾವಿಸಿದ್ಯಾ ಅಂತೆಲ್ಲ ಅಂದಾಗ ನನ್ಗನ್ಸತ್ತೆ ಏನ್ ಬರೀ ಇವ್ರು ಹೇಳೋದ್ ಒಂದು ಬರೀ ಶುಷ್ಕ ಜ್ಞಾನ ಇದೆಯಲ್ಲ ಇದು, ಇವ್ರು ಹೇಳೋದ್ ಒಂದು ನನ್ನ ಅನುಭವದಲ್ಲಿ ಇಲ್ಲ. ಈಗ ಸದ್ಯಕ್ ನಮ್ಗೂ ಹಾಗೆ ಇರೋದು, ಬೇರೆ ಯಾರ್ದೋ ಕಥೆ ಹೇಳೋದಲ್ಲ, ನನ್ ಕಥೆನೇ ಹೇಳ್ತಾ ಇರೋದು. ಈಗ ನನ್ನ ಅನುಭವದಲ್ಲಿ ಯಾಕೆ ನನಗೆ ಆತ್ಮಜ್ಞಾನ ಆಗೋದಿಲ್ಲ ಅಂದ್ರೆ ನನಗಿದು ಬಹಳ ಇದೆ, ಈ ಆವರಣ ಅಜ್ಞಾನ ಇದೆಯಲ್ಲ. ಅದಕ್ಕೆ ಗುರುಗಳು ದಿನಾ ಹೇಳ್ತಾರೆ, ಹೇಳ್ದಾಗ ಒಂದ್ ಸ್ವಲ್ಪ ಕಣ್ಬಿಟ್ಟಂಗ ಆಗತ್ತೆ, ಪುನಃ ಜೀವನಾಗೆ ಬದುಕ್ತಿವಿ. ಹಾಗಾಗಿ ಈ ಆವರಣದಿಂದ ಇವೆಲ್ಲವೂ ಆಗ್ತಿದೆ. ವೇದ ವಿಚಾರವನ್ನು ಒಲ್ಲದೆ ಉಳಿದ ಶುಷ್ಕ, ಅವ್ರು ಏನ್ ಹೇಳ್ತಿದಾರೆ ಆ ಕಡೆ ವಿಚಾರ, ಅವ್ರು ಹೇಳ್ತಿದ್ದಾರೆ ನೋಡು, ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡು, ಹೌದಾ ನೀನು ದೇಹ ನೀನಾ, ಹೌದಾ ಅಂತ ಅದನ್ ವಿಚಾರ ಮಾಡಕ್ಕೂ ಒಪ್ಕೊಳ್ದೆ ಶುಷ್ಕವಾದ ಬರೀ ಸುಮ್ನೆ ತರ್ಕ, ತನ್ನನ್ ತಾನ್ ನೋಡ್ಬೇಕು ಅಂತಾನೆ ಅನ್ನಿಸ್ತಿಲ್ವಲ್ಲ, ಶುಷ್ಕವಾದದಿಂದೆ ಸಲೆ ಸಾಕ್ಷಿ ತೂರ್ಯ ಕೂಟಸ್ಥ, ಏನೇ ನೀವೇನ್ ಹೇಳ್ತಿರಲ್ಲ, ಏನೋ ಸಾಕ್ಷಿ ಇದೀನಿ, ಕೂಟಸ್ಥ, ಬ್ರಹ್ಮ, ಆತ್ಮ, ಈ ತರದ್ದೇನು ನನ್ನ ಅನುಭವದಲ್ಲಿ ಇಲ್ಲ. ನನಗ್ ದೇಹದ ಅನುಭವ ಇದೆ, ಮನಸ್ಸಿನ ಅನುಭವ ಇದೆ, ನನಗೆ ಹೆಂಡತಿ ಮಕ್ಳಿದ್ದಾರೆ, ಜಗತ್ತಿದೆ, ನಾನ್ ಒಂದು ದಿನ ಬಂದಿದ್ದೀನಿ, ಇವರೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ, ಇದೆಲ್ಲಾ ನನ್ನ ಅನುಭವ ಇದೆ. ನೀವೇನ್ ಹೇಳ್ತಿರಲ್ಲ ಆತ್ಮ ದೇವ್ರು ಗುರುಗಳು, ಇದ್ಯಾವುದು ನನ್ನ ಅನುಭವದಲ್ಲಿ ಇಲ್ಲ. ಈ ರೀತಿಯಾಗಿ ವಾದ ಮಾಡ್ತಾರಲ್ಲ, ಇದಕ್ ಕಾರಣ ಅವ್ರದೇನ್ ತಪ್ಪಿಲ್ಲ, ಆವರಣ ಆಗಿದೆ, ಅಜ್ಞಾನ ಆಗಿದೆ. ಮೊದ್ಲು ಅಜ್ಞಾನ ಆಗಿದೆ ಅಲ್ಲ, ಆವರಣ ಆಗಿರೋದ್ರಿಂದ ಈ ರೀತಿ ಅವ್ನ್ ಬಡಬಡಿಸ್ತಾ ಇರೋದು. ನಾನು ಯಾಕೆ ಈ ರೀತಿ ನನಗೆಲ್ಲ ಆ ರೀತಿ ಅನಿಸ್ತಿದೆ ಅಂದ್ರೆ, ನನಗೆ ಅಜ್ಞಾನದ ಪರಿಣಾಮ ಆವರಣ ಆಗಿದೆ, ಆ ಆವರಣದಿಂದ ನನಗೆ ಈ ರೀತಿ ಅನ್ನಿಸ್ತಿದೆ. ಕರ್ಮವನ್ನು ಮಾಡಿ ತತ್ಫಲವನ್ನು ತನ್ನ ಧರ್ಮವೆನಿಸಿದ ಅಹಮ್ಮಿನೊಳಗೆರೆದು ಎರವಳೆದು ಮರ್ಮವರೆಯದೆ ಚಿದಾಭಾಸನೆಂದು ನಿರ್ಮಿತವಾಗಿ ಸಹಜವದು ವಿಕ್ಷೇಪ. ಇನ್ ಮೂರನೇದು, ಈಗ ಮೊದಲು ಅಜ್ಞಾನ ಮೊದಲು ಪ್ರಾರಂಭ ಆಯ್ತು, ಆವರಣ ಎರಡು ರೀತಿಯಾಗಿ ಬಂತು, ಈಗ ವಿಕ್ಷೇಪ. ಈಗ ನಾನು ಪ್ರತಿದಿನ ನಾನು ಎದ್ದ ತಕ್ಷಣ ನಾನು ಕರ್ತೃ ಅಂತ ಆದ ತಕ್ಷಣ ಕರ್ಮವನ್ನ ಪ್ರಾರಂಭ ಮಾಡೇ ಮಾಡ್ತೀನಿ. ಕರ್ಮವನ್ನ ಮಾಡೋದು, ಅದನ್ನ ಅನುಭವಿಸೋದು, ಸುಖ ದುಃಖ ಆಗೋದು. ಪ್ರಾರಂಭ ನಾನು ಎದ್ದ ತಕ್ಷಣ ಮನಸ್ಸು ಪ್ರಾರಂಭ, ಅಹಂಕಾರ ಪ್ರಾರಂಭ, ಓ ನಾನು ಎದ್ದೆ ಮಾಡ್ಬೇಕು, ಹಾಗೆ ಹೀಗೆ, ನಿನ್ನೆ ದಿನ ಇಂಥ ಕೆಲ್ಸ ಬಿಟ್ಟಿದ್ದೆ, ಈಗ ಹೋಗ್ಬೇಕು ಮಾಡ್ಬೇಕು, ಪ್ರಾರಂಭ ಕರ್ಮ ಪ್ರಾರಂಭ ಆಗತ್ತೆ. ಅದರ ತಕ್ಕಂಗೆ ಕಾರ್ಯ ಮಾಡಕ್ ಪ್ರಾರಂಭ ಮಾಡ್ತೀನಿ, ಅದ್ರ ಫಲವನ್ನ ಅನುಭವಿಸ್ತೀನಿ. ಕೆಲವು ಸಲಿ ಸುಖದ ಅನುಭವ, ಕೆಲವು ಸಲಿ ದುಃಖದ ಅನುಭವ. ಈ ರೀತಿ ನಾನು ಅಂತ ಪ್ರಾರಂಭ ಆಗತ್ತಲ್ಲ, ಆ ಕರ್ಮವನ್ನು ಮಾಡಿ ತತ್ಫಲ, ಅದರ ಫಲಗಳನ್ನೆಲ್ಲ ನಂದೇ ಅದು ಎಲ್ಲ ನನ್ನ ಧರ್ಮ ಅದು ಅಂತ ಅನುಭವಿಸೋದು ಯಾರು, ಅಹಂ. ಈ ನಾನು ಅಂತ ಏನಿದ್ದೀನಲ್ಲ, ನಾನೇ ಇವುಗಳಿಗೆಲ್ಲ ಕಾರಣ. ಆ ಅಹಮ್ಮಿನೊಳಗೆ ಬೆರ್ತೋಗಿದ್ದೀನಿ ನಾನು. ನಾನ್ ಬೇರೆ ಅಹಂಕಾರ ಬೇರೆ ಅಂತ ಏನ್ ಮಾಡಿದ್ರು ಒಳೆಯೋದಿಲ್ಲ. ಏನೇ ಆದ್ರೂ ಎಲ್ಲ ಅಹಮ್ಮನೊಳಗೆ, ಈಗ ಏನ್ ಕೇಳ್ತಾ ಇದ್ರುನುವೆ ಅಹಮ್ನೊಳಗೆ ಕೇಳ್ತಾ ಇರ್ತೀನಿ, ಅಷ್ಟು ಅದ್ರ ಜೊತೆ ಬೆರ್ತೋಗಿದೆ. ಇದಕ್ಕೆಲ್ಲ ಕಾರಣ ವಿಕ್ಷೇಪ. ವಿಕ್ಷೇಪದಿಂದ ನನಗೆ ಈ ರೀತಿ ಆಗ್ತಿದೆ. ನನಗೆ ಅಹಂ ಜ್ಞಾನ ಬರ್ಲಿಲ್ಲ, ಜಗತ್ತು ಯಾವ್ದ್ರದ್ದು ಬರಲ್ಲ. ಅಹಂ ಇರ್ಲಿಲ್ಲ, ಯಾವುದರ ಬಾನನೂ ಇಲ್ಲ. ಎಚ್ಚರ ಬಂತು, ಅಹಂ ಬಂತು, ನಾನು ಅಂತ ನನಗೆ ಪ್ರಾರಂಭ ಆಗತ್ತೆ. ಬೆಳಗ್ಗೆ ನಿದ್ರೆ ಬಂದಿತ್ತು, ಅಹಂ ಇರ್ಲಿಲ್ಲ. ಎಚ್ಚರ ಆದೆ, ಅಹಂ ಬಂತು, ಪ್ರಾರಂಭ. ನಾನು ಅನ್ನುವ ಆ ನಾನು ಅನ್ನೋದನ್ನ ರಮಣ ಮಹರ್ಷಿಗಳದ್ದು ಇದೇ ಉಪದೇಶ. ಅವರ ಜೀವನ ಪರ್ಯಂತ ಇದೇ ಹೇಳಿದ್ದು. ನಾನು ಅಂತ ಏನಿದೆಯಲ್ಲ ಅಹಂ, ಆ ನಾನು ನೀನ ನೋಡು, ಆ ನಾನಿನಿಂದನೇ ಇವೆಲ್ಲಾ ಪ್ರಾರಂಭ ಆಗಿರೋದು. ಆ ನಾನ್ ಅನ್ನೋದು ನೀನ್ ನೋಡ, ಆ ನಾನ್ ನೋಡಕ್ ಬರಲ್ಲ. ಯಾಕೆಂದ್ರೆ ನಾನ್ ಆದ್ಮೇಲೆ ನಾನ್ ಕೆಳಗಡೆ ಬಹಳ ದೂರ ಬಂದ್ಬಿಟ್ಟಿರ್ತೀನಿ. ಹಾಗಾಗಿ ಆ ನಾನನ್ನ ನೋಡ್ಸೋದೆ ಈ ಪ್ರವಚನಗಳು, ಸತ್ಸಂಗ ಏನ್ ಮಾಡ್ತಿದಾರೆ, ಆ ನಾನಂದ್ರೆ ಆ ನಾನ್ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗತ್ತೆ? ನಾನಂದ್ರೆ ಏನದು? ನಾನ್ ಅನ್ನೋದೊಂದು ವಸ್ತುನ? ನಾನ್ ಅನ್ನೋದು ಏನಾದ್ರು ಒಂದು ಬರೀ ಭಾವನೆನಾ? ಅದಕ್ಕೆ ನಿಜಗುಣರು ಹೇಳ್ತಾರೆ, ಆಕಸ್ಮಿಕ ಕಲ್ಪಿತ ಪುರುಷ. ಅಹಂ ಅನ್ನೋದು ಒಂದು ಭಾವನೆ, ಅಹಂ ಭಾವನೆ, ಅದೊಂದು ಭಾವನೆ ಅಷ್ಟೇ ಅಂತಾರೆ. ಬರೀ ಭಾವನೆನಾ ಅಂತ. ಬರೀ ಭಾವನೆ ಇಷ್ಟೆಲ್ಲ ನನಗೆ ದೇಹ ಜೀವ ಜಗತ್ತು ಇವನ್ನೆಲ್ಲ ಉಂಟು ಮಾಡುತ್ತಾ? ಹೌದು, ಒಂದೇ ಒಂದು ಭಾವನೆ. ನಾನು ಅಹಂ ಅಂತ, ನಾನು ಅಂತ ಏನ್ ಭಾವನೆ ಬಂದಿದೆಯಲ್ಲ, ಅದು ಇಡೀ ಎಲ್ಲವನ್ನು ಸೃಷ್ಟಿ ಮಾಡಿದೆ. ಅದಕ್ಕೆ ಉದಾಹರಣೆ ಮಾಮೂಲಿ ನಮ್ಮ ಜೀವನದಲ್ಲೇ ಇದೆ.
ನಮಗೆ ಅವ್ರು ಯಾರು ಪರಿಚಯ ಇರಲ್ಲ. ಬರೀ ಒಂದು ಸಲಿ ಮದ್ವೆ ಆಯ್ತು ಸತಿ ಅಂತ ನನಗೆ ಅನಿಸ್ತು. ಇನ್ನು ನಿಶ್ಚಿತಾರ್ಥ ಮಾಡಿದ್ರು ಅಷ್ಟೇನೆ, ಇನ್ನು ಮದ್ವೆನೂ ಆಗಿಲ್ಲ. ಬರೀ ನಿಶ್ಚಿತಾರ್ಥ. ನಮ್ ಪಕ್ಕದ ಮನೇಲೇ ಇರ್ತಾರೆ, ಎದುರುಗಡೆ ಮನೆಯವರೇ ಇರ್ತಾರೆ, ಪ್ರತಿದಿನ ನೋಡ್ತಿರ್ತೀವಿ. ಅವ್ರ ಮನೇಲಿ ಏನಾದ್ರೂ ನಮ್ಗೆ ಆಗ್ತಿರಲ್ಲ. ಯಾವಾಗ ನಮ್ಮ ಜೊತೆ ಅವ್ರದ್ದು ಮದ್ವೆನೋ ಏನೋ ಅವ್ರ ಜೊತೆ ನಂಟಸ್ತಿಗೆ ಬೆಳೀತು, ಪ್ರಾರಂಭ ಆಗ್ಬಿಡತ್ತಲ್ಲ. ಬರೀ ಅಲ್ಲಿ ಏನಾದ್ರು ಘಟನೆಗಳು ನಡೆದಿದ್ಯಾ, ಬರೀ ನಮ್ಮವರು ಅಂತ ಭಾವಿಸಿದ್ದು ಇನ್ನ ಜೀವನ ಪರ್ಯಂತ ಇರುತ್ತಲ್ಲ. ಜೀವನ ಪರ್ಯಂತ ಇವರು ನನ್ನ ಪತಿ, ಇವರ ನನ್ನ ಸತಿ, ಅದು ಬ್ಲಡ್ ಆಗ್ಬಿಟ್ಟಿರುತ್ತಲ್ಲ. ಅದು ಬರೀ ಭಾವನೆ. ಹಾಗೆ ಈ ಅಹಂಭಾವನೆ, ಈ ಅಹಂಭಾವನೆಯಿಂದನೇ ಇಷ್ಟೆಲ್ಲವೂ ಆಗ್ತಿರೋದು. ಈ ಅಹಂಭಾವನೆಯಿಂದ ಅಜ್ಞಭ್ರಮೆ, ಅಹಂಭ್ರಮೆ ಮೊದಲು ಪ್ರಾರಂಭ ಆಗಿದೆ. ಮೊದಲು ಏನಾಗಿದೆ, ಆತ್ಮವಸ್ತುನೇ ಇದೀನಿ, ಆಕಸ್ಮಿಕವಾಗಿ ಕಲ್ಪಿತ ಪುರುಷ ತಯಾರಾದ. ಕಲ್ಪಿತ ಪುರುಷ ಅಂದ್ರೇನೆ ಏನರ್ಥ? ಬರೀ ಭಾವಿಸಿರೋನು, ಸತ್ಯವಾಗಿರೋನು ಅಂತಾನೆ ಅಲ್ಲ. ಕಲ್ಪಿತ ಅಂದ್ರೇನೆ ಭಾವಿಸೋದು. ಭಾವಿಸಿರುವ ಅವನ್ ಕಲ್ಪಿತ ಪುರುಷ ಆದ. ಕಲ್ಪಿತ ಪುರುಷ ಅಂದ್ಮೇಲೆ ಅವನಿಗೆ 10 ದಶಭಾವಗಳು ಒಂದೇ ಸರಿ ಬರುತ್ತೆ. ಆ ಕಲ್ಪಿತ ಪುರುಷ ಅನ್ನೋನೇ ಸತ್ಯ ಅಲ್ಲ ಅಂದ್ರೆ ಇನ್ನು 10 ದಶಭಾವಗಳು ಹೇಗೆ ಸತ್ಯ? ಹಾಗೆ ಆ ಕಲ್ಪಿತ ಪುರುಷನ ಈ ದಶಭಾವಗಳಿವೆಲ್ಲ ಏನ್ ಅಜ್ಞಾನ, ಆವರಣ, ವಿಕ್ಷೇಪ ಏನಿದೆಯಲ್ಲ, ಅದನ್ನೇ ಅವರಲ್ಲಿ ಇನ್ನೊಂದು ರೀತಿಯಾಗಿ ಹೇಳೋದು ಅಹಂ ಭ್ರಮೆ. ನಾನು ಅನ್ನುವ ಭ್ರಮೆ ಬಂತು. ಯಾವಾಗ ಕಲ್ಪಿತ ಪುರುಷ ಆರಾಮಾಗಿ ನಿದ್ರೆಯಲ್ಲಿದ್ದೆ, ಸಡನ್ ಆಗಿ ಕನಸು ಬಂತು. ಯಾಕ್ ಬಂತು, ಏನ್ ಬಂತು ಗೊತ್ತಿಲ್ಲ. ಗಾಢ ನಿದ್ರೆ, ತಣ್ಣಗೆ ಆರಾಮಾಗಿದ್ದೆ. ಸಡನ್ ಆಗಿ ಕನಸು ಬಂತು, ಯಾಕೆ ಗೊತ್ತಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ತಾನೇ ಮನಸ್ಸು ತಾನೇ ರೆಡಿ ಮಾಡ್ಕೊಂಡು ವ್ಯಕ್ತಿಯನ್ನಾಗಿ ಮಾಡಿ, ಜೀವನನ್ನಾಗಿ ಮಾಡಿ, ಹೆಂಡತಿ ಮಕ್ಕಳು ಎಲ್ಲಾರ್ನು ಸೃಷ್ಟಿ ಮಾಡಿ, ಅದ್ರ ಜೊತೆ ಎಲ್ಲ ಹೋರಾಡಿ ಮಾಡಿ ಎಲ್ಲ ದುಃಖವನ್ನ ಅನುಭವಿಸಿ ತಾನೇ ಎಲ್ಲ ಮಾಡ್ತಿರೋದು. ಯಾರೂ ಬಂದಿಲ್ಲ ಅಲ್ಲಿ. ಹಾಗೆ ಈ ಅಹಂ ಅನ್ನೋದು, ನಾನು ಅನ್ನುವ ಈ ಕಲ್ಪಿತ ಪುರುಷ, ಇವನಿಂದನೇ ಇವೆಲ್ಲಾ ಸುಖ ದುಃಖ ಆಗ್ತಿರೋದು. ನಾನು ಅನ್ನುವ ಭಾವನೆನೆ ಇದೆಲ್ಲಾ ಸುಖ ದುಃಖಗಳಿಗೆ ಕಾರಣ. ಅಹಂ ಭ್ರಮೆ. ಆ ಅಹಂ ಭ್ರಮೆ ನಿದ್ರೆಯಲ್ಲಿ ಇಲ್ಲ. ನಿದ್ರೆಯಲ್ಲಿ ನಾನು ಅಂತ ನನಗೇನೋ ಪ್ರಜ್ಞೆ ಇಲ್ಲ, ಯಾವುದರ ಭಾನವೂ ಇಲ್ಲ. ಯಾವ ಮನೇಲಿ ಮಲಗಿದೀನಿ ಗೊತ್ತಿಲ್ಲ, ಯಾವ್ದ್ರ ಮೇಲೆ ಮಲಗಿದೀನಿ ಗೊತ್ತಿಲ್ಲ, ಏನು ಉಸಿರಾಟದ ಗೊತ್ತಿಲ್ಲ, ಹಸುವೆ ತೃಷೆ ಗೊತ್ತಿಲ್ಲ, ಕಾಮಕ್ರೋಧಾದಿಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಹಂ ಬಂತು, ಎಲ್ಲವೂ ಬಂತು. ಅಹಂ ಬಂದ ತಕ್ಷಣ ಜಗತ್ತಿನ ಅನುಭವ, ಹೆಂಡತಿಯ ಮಕ್ಕಳ ಅನುಭವ, ದೇಹದ ಅನುಭವ ಎಲ್ಲಾ ಒಂದೇ ಸರಿ ಬಂದ್ಬಿಡತ್ತೆ. ಅಹಂ ಭ್ರಮೆ, ಅಜ್ಞೆ ಭ್ರಮೆ. ಯಾವಾಗ ನಾನು ಅನ್ನುವ ಮೊದಲನೇ ಭ್ರಮೆ ಬಂತೋ, ಅಜ್ಞೆ ಭ್ರಮೆ, ನಾನ್ ಯಾರು ಅನ್ನೋದು ಮರ್ತೋಗುತ್ತೆ. ನಾನು ಆತ್ಮವಸ್ತು ಇದ್ದೀನಿ ಅನ್ನೋದು ಪ್ರಜ್ಞೆ ಹೊಟ್ಟೋಗುತ್ತೆ. ಅಹಂ ಭ್ರಮೆ, ಅಜ್ಞೆ ಭ್ರಮೆ, ಕರಣ ಭ್ರಮೆ. ಈ 5 ಏನು ಅಂತಃಕರಣ ಇದೆಯಲ್ಲ, ಮನಸ್ಸು, ಬುದ್ಧಿ, ಚಿತ್, ಇದೆಲ್ಲಾ ನಾನೇ. ಅದ್ರಲ್ಲೆಲ್ಲ ಏನೇನ್ ಸುಖ ದುಃಖಗಳೆಲ್ಲ ಆಗತ್ತಲ್ಲ, ಆ ಬುದ್ಧಿ ನಾನೇ, ಮನಸ್ಸು ನಾನೇ, ಅಹಂಕಾರ ನಾನೇ, ಚಿತ್ತ ನಾನೇ, ಎಲ್ಲಾ ನಾನೇ. ಅಲ್ಲಿ ಏನೇನೆಲ್ಲ ಆಗತ್ತೆ, ಬುದ್ಧಿ ನನಗೆ ಮರೆವೆ ಆಗತ್ತೆ, ನನ್ ಗಾಬರಿ ಆಗತ್ತೆ. ಅದೇ ನನ್ ಯಾವ್ದಾವ್ದೋ ನೆನಪುಗಳೆಲ್ಲ ಬರ್ತಿಲ್ಲ, ಚಿತ್ತ ಎಲ್ಲಾ ನಾನೇ ನಾನೇ ಅಂತ ಅವುಗಳನ್ನೆಲ್ಲ ಅನುಭವಿಸೋ ಈ ನಾನು. ಈ ಅಹಂ ಭ್ರಮೆನೆ ಅವನ್ನೆಲ್ಲಾ ಮಾಡಿಸ್ತಿರೋದು. ಆ ಅಹಂ ಭ್ರಮೆನೆ ಎಲ್ಲಾ ಸುಖ ದುಃಖಗಳನ್ನ ಪ್ರಾರಂಭ ಮಾಡ್ಕೊತಾನೆ. ನನಗೆ ಮರವೆ ಆಯ್ತು, ನನಗೆ ಜ್ಞಾಪಕ ಬಂತು, ತಾನಿಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದ್ರೆ ನಾನು ಬಹಳ ಚೆನ್ನಾಗಿ ಶಾಸ್ತ್ರವನ್ನ ಹೇಳ್ತೀನಿ, ಚೆನ್ನಾಗಿ ಕಲ್ತಿದ್ದೀನಿ, ಎಲ್ಲಾ ಸುಖ ದುಃಖಗಳನ್ನು ಉಂಟು ಮಾಡೋನು ಈ ನಾನು. ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ಕರ್ಮವನ್ನು ಮಾಡಿ ಈ ನಾನನ್ನೋದನ್ನೇ ಎಲ್ಲಾ ಕರ್ಮವನ್ನ ಪ್ರಾರಂಭ ಮಾಡುತ್ತೆ. ಅದು ತಾಯಿಯ ಗರ್ಭದಿಂದನೇ ಪ್ರಾರಂಭ ಆಗತ್ತೆ, ಅಲ್ಲಿಂದನೇ ಪ್ರಾರಂಭ. ಆ ಕರ್ಮನೇ ಜನ್ಮ ಕರ್ಕೊಂಡ್ ಬಂದಿರೋದು. ಇನ್ನು ಅಲ್ಲಿ ಬಂದಾಗ್ಲೂ ಇನ್ ಪ್ರಾರಂಭ, ಇನ್ ಪುನಃ ಮಾಡೋದು, ಅನುಭವಿಸೋದು, ಸುಖವಾಗುತ್ತೆ, ದುಃಖ ಆಗುತ್ತೆ. ಆ ರೀತಿ ಕರ್ಮವನ್ನು ಮಾಡಿ ತತ್ಫಲವನ್ನು, ಅದರದ ಏನು ಫಲಿತಾಂಶಗಳಿರುತ್ತಲ್ಲ, ಘಟನೆ, ಬರೀ ಕಾರ್ಯವನ್ನ ಮಾಡಲ್ಲ ನಾವು, ಮಾಡೋದು ಅದರದ ಫಲವನ್ನ ಅನುಭವಿಸೋದು. ಕರ್ಮವನ್ನು ಮಾಡಿ ತತ್ಫಲವನ್ನು ತನ್ನ ಧರ್ಮವೆನಿಸಿದ ಅಹಮ್ಮಿನೊಳಗೆ, ನಾನೇ ನಾನು, ಅಹಂಕಾರ ನಾನು ಅಂತ ಏನ್ ನನಗಿದೆಯಲ್ಲ, ಅದ್ರೊಳಗಡೆನೆ ನಾನು ಎರೆ ಹೊಡೆದು ಬೆರೆಸ್ಬಿಟ್ಟಿದ್ದೀನಿ. ನಾನೇ ಅಹಂಕಾರ ಅಂತ ನನಗ್ ಬೆರ್ತಿದ್ಯಲ್ಲ, ಎರೆ ಹೊಡೆದು ಮರ್ಮವರಿಯದೆ, ಸತ್ಯವನ್ನ ನಾನು ವಿಚಾರವನ್ನ ಮಾಡದೆ, ಚಿದಾಭಾಸನೆಂದು ನಿರ್ಮಿತವಾಗಿ, ಆ ಚಿತ್ತಿನ ಆಭಾಸ ಇದು ಬ್ರಹ್ಮ ವಸ್ತುವಿನಲ್ಲಿ ಸುಮ್ನೆ ಹಿಂಗೆ ಅದರ ಸಾನ್ನಿಧ್ಯದಲ್ಲಿ ಇದಕ್ಕೆ ಚೈತನ್ಯ ಬಂದಿರೋ ಹಾಗೆ ಕಾಣಿಸಿದೆ. ಆ ಅರಿವಿನ ಸಾಮೀಪ್ಯದಲ್ಲಿ ಈ ಜೀವ ಸುಮ್ನೆ ಚೈತನ್ಯ ಬಂದಿರೋ ಹಾಗೆ ಕಾಣಿಸಿದೆ. ಇದಕ್ಕೆ ಸ್ವತಂತ್ರವಾದ ಚೈತನ್ಯ ಇಲ್ಲ. ಹೇಗೆ ಕರೆಂಟ್ ಇದೆ, ಬಲ್ಬು, ಫ್ಯಾನು ಇವೆಲ್ಲವೂ ಬಳಸ್ತೀವಿ. ನಮಗೇನ್ ಅನ್ಸಿದೆ, ಆ ಕರೆಂಟಿನ ಕಡೆ ಲಕ್ಷ್ಯನೇ ಇಲ್ಲ. ನಮಗೆ ಬರೀ ಇವುಗಳ ಮೇಲೆ ಲಕ್ಷ್ಯ. ಇಷ್ಟ್ ಲಕ್ಷ ಕೊಟ್ಟು ತಂದಿದ್ದೀನಿ, ಫ್ಯಾನ್ ತಂದಿದ್ದೀನಿ, ಲೈಟ್ ತಂದಿದ್ದೀನಿ,
ಫ್ರಿಜ್ ತಂದಿದ್ದೀನಿ, ಟಿವಿ ತಂದಿದ್ದೀನಿ, ಎಲ್ಲವನ್ನೂ ಅಂತಿದ್ದೀನಿ. ಆ ಮೂಲವನ್ನೇ ಬಿಟ್ಟಿದ್ದೀನಲ್ಲ. ಹಾಗೆ ಆ ಚಿದಾಭಾಸನ ಅದರ ಆಧಾರದಲ್ಲಿ ಇದೆಲ್ಲವೂ ಆಗ್ತಿದೆಯಲ್ಲ. ಹಾಗೆ ಚಿತ್ತಿನ ಆಭಾಸದಿಂದ ಈ ನಿರ್ಮಿತವಾಗಿರೋದು ಅನ್ನೋದನ್ನ ನಾನು ಮರ್ತೋಗಿದ್ದೀನಲ್ಲ. ಇದೇ ವಿಕ್ಷೇಪ. ಅಜ್ಞಾನ, ಆವರಣ, ವಿಕ್ಷೇಪ. ಈ ಮೂರ್ಗಳಿಂದನೇ ನನಗೆ ಈ ರೀತಿ ಆಗ್ತಿರೋದು. ಯಾಕೆ ನನಗೆ ದೇಹ ಭಾವ ಹೋಗ್ತಿಲ್ಲ? ಯಾಕೆ ಜೀವಭಾವ? ನಾನು ಇವೆಲ್ಲವೂ ನಾನು ನಾನು ಅಂತ ಯಾಕೆ ಸುಖದುಃಖಕ್ಕೆ ಅಂದ್ರೆ ಅಜ್ಞಾನ ಆಗಿದೆ ಮೊದಲನೇ. ನನ್ ಬಗ್ಗೆ ನಾನು ಯಾವಾಗ್ಲೂ ವಿಚಾರ ಮಾಡೇ ಇಲ್ಲ. ನಾನ್ ಯಾರು, ಯಾಕ್ ಬಂದೆ, ಇಲ್ಯಾಕಿದೀನಿ, ಇವ್ರ ಯಾಕೆ ತಂದೆ ತಾಯಿ, ನಾನ್ ಯಾಕೆ ದೇಹ ಆಗಿದ್ದೀನಿ, ಒಂದು ದಿನಾನೂ ವಿಚಾರ ಮಾಡಿಲ್ವಲ್ಲ. ಇದು ಅಜ್ಞಾನ. ಇನ್ನ ಆ ಅಜ್ಞಾನದಲ್ಲೂ ಬಂದಾಗ್ಲೂ ಗುರುಗಳೆಲ್ಲ ಹೇಳಿದ್ರು, ವೇದಗಳು ಉಪನಿಷತ್ತುಗಳು ಇವರೆಲ್ಲಾ ಹೇಳ್ತಿದ್ದಾರೆ, ನೀನ್ ಬ್ರಹ್ಮ ವಸ್ತು ಇದೆಯಾ ನೋಡು ಅಂತೆಲ್ಲಾ ಹೇಳಿದ್ರು ಇಲ್ಲ ಇಲ್ಲ ನನ್ನ ಅನುಭವದಲ್ಲಿ ಇಲ್ಲ, ವಿಚಾರ ಮಾಡಕ್ಕೂ ಹೋಗ್ತಾ ಇಲ್ವಲ್ಲ. ಇದು ಆವರಣ. ಆ ಆವರಣ ಎರಡು ರೀತಿಯಾಗಿ ಆವರಣ ಆಗತ್ತೆ. ಅಸತ್ವಾಪಾದಕ ಆವರಣ, ಅಭಾನಾಪಾದಕ ಆವರಣ. ಇನ್ನ ವಿಕ್ಷೇಪ. ಈ ಮೂರಿಂದನೇ ನನಗೆ ಇವೆಲ್ಲವೂ ಅನಿಸ್ತಾ ಇರೋದು. ಕರ್ಮವನ್ನ ಮಾಡ್ತೀನಿ, ಅದರ ಫಲವನ್ನ ಅನುಭವಿಸ್ತಾ ಇರ್ತೀನಿ. ಹುಟ್ಟದಾಗಿಂದ ಹಿಡಿದು 80 ವರ್ಷದವರೆಗೂ ಕರ್ಮವನ್ನ ಮಾಡೋದು, ಅದನ್ನ ಅನುಭವಿಸೋದು, ಅದರೇ ಸಂಚಿತ, ಆಗಾಮಿ, ಪ್ರಾರಬ್ಧ ಇವುಗಳೇ. ಆ ಕರ್ಮವನ್ನ ಮಾಡೋದು ಸುಖ ದುಃಖ. ಯಾಕೆಂದ್ರೆ ಈ ಅಹಂ ಅನ್ನೋದಿದೆಯಲ್ಲ, ಅದು ಹಂಗೆಲ್ಲ ಮಾಡಿಸ್ತಿರತ್ತೆ. ಆ ಅಹಮ್ಮಿನ ಜೊತೆ ನಾನು ಬಹಳ ಬೆರ್ತೋಗಿದ್ದೀನಿ. ನಾನು ಅನ್ನೋದು ನನಗೆ ಬಹಳ ಇದೆ. ನಾನಂದ್ರೇನೆ ನಾನು ಪ್ರಕಟ ಆಗದೆ ನಾನಿಂದನೆ. ನಾನು ಈಗ ಏನೇನ್ ಮಾತಾಡ್ತಾ ಇದ್ದೀನಿ, ಏನೇನ್ ಕೇಳ್ತಾ ಇದ್ದೀನಿ, ಎಲ್ಲ ಅಹಮ್ಮಿನ ಕ್ರಿಯೆಗಳೇ, ಎಲ್ಲ ಈ ಜೀವನ ಕ್ರಿಯೆಗಳು. ಇದಕ್ಕೂ ಆತ್ಮವಸ್ತುವಿಗೆ ಏನೂ ಸಂಬಂಧ ಇಲ್ಲ. ಹಾಗಾಗಿ ಇದೆಲ್ಲ ಏನು ನಾನು ನಾನು ಅಂತೆಲ್ಲ ಅನುಭವಿಸ್ತಿದ್ಯಲ್ಲ, ಇದು ನೀನಲ್ಲ. ಇದು ಬರೀ ಚಿತ್ತಿನ ಆಭಾಸ. ಬ್ರಹ್ಮ ವಸ್ತುವಿನಲ್ಲಿ ಅದರ ಸಾನ್ನಿಧ್ಯದಲ್ಲಿ ಸುಮ್ನೆ ಅದಕ್ಕೆ ಹಿಂಗೆ ಪ್ರಕಾಶ ಬಂದಿರೋ ಹಾಗೆ ಕಾಣಿಸ್ತಿದೆ. ಅದರ ಅರಿವಿನಲ್ಲಿ ಇದು ಕಾಣಿಸ್ತಾ ಇರೋದು. ಇದಕ್ಕೆ ಸ್ವತಂತ್ರವಾದ ಅರಿವಿಲ್ಲ. ಆ ಚಿದಾಭಾಸದಿಂದ ನಿರ್ಮಿತ ಆಗಿದೆ. ಇದು ವಿಕ್ಷೇಪ. ಈ ಅಹಂ ಏನಿದಾರಲ್ಲ, ಇದು ವಿಕ್ಷೇಪದಿಂದ ಆಗಿರೋದು. ಇದು ಸ್ವತಂತ್ರವಾಗಿ ಇಲ್ಲ. ಮತ್ತೆ ಶ್ರುತಿ ಗುರುಪದ ವಿಡಿದು ಸಾಕ್ಷಿ ಚಿತ್ತು ಬೇರುಂಟದು ಸ್ವರ್ಗದಂತೆ ಸತ್ಯವೆಂದು ಚಿತ್ತದೊಳು ನಂಬಲಾಗಿ ಮೊದಲು ಪೇಳ್ದ ವೃತ್ತಿ ನಾಶವದು ಪರೋಕ್ಷಾತ್ಮಕ ಜ್ಞಾನ. ಈಗ ಆವರಣ ಎರಡು ರೀತಿಯಾಗಿತ್ತಲ್ಲ, ಅಸತ್ವಾಪಾದಕ. ಆ ಒಂದು ರೀತಿಯಾದ ಆವರಣ ಈ ರೀತಿ ಆಗತ್ತೆ. ಏನೋ ಕೋಟಿ ಜನ್ಮದ ಸುಕೃತ, ರಾಗಿ ವಿರಾಗಿಗಳಿಂದೆಡೆ ಒಳಗೆ ಆಗಳೆ ತೋರು ತಿಹರವರೊಳಗೆ ಭುಕ್ತಿ ಸುಖಂ ಸಂಸಾರದೊಳುಂಟು ಮುಕ್ತಿಯ ನಯ್ಯರಲ್ಲ ಅದರೊಳೇನುಂಟು. ಆ ರೀತಿ ರಾಗಿ ವಿರಾಗಿಗಳಿಬ್ರು ಜಗತ್ತಲ್ಲಿರ್ತಾರೆ. ಎಲ್ಲಾ ಜಗತ್ತಲ್ಲಿ ಚೆನ್ನಾಗಿದೆ, ಊಟ ತಿಂಡಿ ಎಲ್ಲ ಆರಾಮಾಗಿದೆ. ಏನ್ ಮಾಡೋದು ಬ್ರಹ್ಮಜ್ಞಾನ ಅದೆಲ್ಲ ಅಂತ ಏನ್ ಅಂತಿರ್ತಾರಲ್ಲ. ಏನೋ ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ ಅವನೀ ಭವದು ಕಂಗಳ ನೋಡಿ. ಏನೋ ಕೋಟಿ ಜನ್ಮದ ಸುಕೃತ ಒದಗ್ ಬಂತು, ನೋಡೋಣ ಏನೋ ಅವನು ಭವದುಃಖದ ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷನ್ ವಿವೇಕ ಪ್ರಕಟ ಆಯ್ತು. ನಂದೇ ಕೋಟಿ ಜನ್ಮದ ಸುಕೃತದಿಂದ ಏನೋ ಒಳ್ಳೆ ಕರ್ಮವನ್ನ ಮಾಡಿದೆ, ವಿವೇಕ ಬಂತು. ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷನ್ ಗಹುದು ವಿವೇಕ ಅವನೇ ಭವದು ಕಂಗಳ ನೋಡಿ. ಅವಾಗ ಅವನಿಗೆ ಈ ಭವ ದುಃಖಗಳ ಅನುಭವ, ಅವಾಗ ಸ್ವಲ್ಪ ಕಣ್ ತೆರಿತಾನೆ. ಏನಿದು ಇಷ್ಟೊಂದು ಯಾಕೆ ನಾ ಸುಖ ದುಃಖನ ಅನುಭವಿಸ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ದೇಹಾದಿಗಳಲ್ಲಿ ಒಂದೊಂದು ಇಲ್ಲಿ ಸಮಸ್ಯೆಗಳ, ಒಂದೊಂದು ಕಾಟಗಳ, ಇಷ್ಟೊಂದು ಭವ ದುಃಖಗಳ ನೋಡಿ ಅವನೆಲ್ಲವನತಿ ಗಳೆದೀದಾಡಿ ದುಃಖದ ಕಾಟ ತಂದತಿ ಬಾಡಿ ದುಃಖಂ ಬೆರಸದ ಸುಖಮಂ ನೋಡಿ. ಇವರೆಲ್ಲಾರು ಬೇಡ, ಹೆಂಡತಿ ಮಕ್ಕಳು ಇವ್ರು ಇದನ್ನೆಲ್ಲಾ ಬೇಡ ಅಂತೆಲ್ಲ ಅನ್ಸಿ ಅವನಿಗೆ ಅನ್ಸುತ್ತಲ್ಲ, ಆಗ ಗುರುಗಳ ಹತ್ರ ಬರ್ತಾರೆ. ಆಗ ಗುರುಗಳೇ ಅವ್ರೊಬ್ರೇ ದಾರಿ ದೀಪ, ಅವ್ರೊಬ್ರೇ ಬೆಳಕು ಇಡೀ ಜಗತ್ತಿನಲ್ಲಿ. ಇನ್ನೆಲ್ಲರೂ ಕತ್ತಲೆಯಲ್ಲೇ ಇರೋರೇನೆ. ಹಾಗಾಗಿ ಅಂತ ಗುರುಗಳ ಹತ್ರ ಅವನು ಹೋಗ್ಬೇಕು ಅಂತ ಅನ್ಸ್ದಾಗ ಮತ್ತೆ ಶ್ರುತಿ ಗುರುಪದ ವಿಡಿದು ಉಪನಿಷತ್ತುಗಳು ಗುರುಗಳ ಹತ್ರ ಎಲ್ಲ ಬಂದು, ಆಗ ಗುರುಗಳೆಲ್ಲ ಹೇಳ್ತಾರೆ, ಇಲ್ಲ ನೀನು ಸಾಕ್ಷಿ ಚಿತ್ತು, ನೀನು ಏನ್ ಈ ದೇಹಾದಿಗಳು ನೀನ್ ಅಂತೀಯಲ್ಲ, ಈ ದೇಹಾದಿಗಳು ನೀನಲ್ಲ. ಸುಮ್ನೆ ನೀನ್ ಆ ರೀತಿ ಭಾವಿಸಿದ್ಯಾ. ಈ ದೇಹ ನೀನಲ್ಲ, ಮನಸ್ಸು ನೀನಲ್ಲ, ಅಹಂಕಾರನು ನೀನಲ್ಲ. ಇವುಗಳಿಗೆ ಆಧಾರವಾಗಿರುವ ಅರಿವು ಇದೆಯಾ ನೀನು, ಇವುಗಳಿಗೆ ಸಾಕ್ಷಿಯಾಗಿ ಇದೆಯಾ ನೀನು. ತೂರ್ಯ ವಸ್ತು ಇದೆಯಾ, ತೂರ್ಯಾತೀತ ವಸ್ತು ಇದೆಯಾ, ಆತ್ಮ ವಸ್ತು ಇದೆಯಾ, ಬ್ರಹ್ಮ ವಸ್ತು ಇದೆಯಾ, ಚಿದಾನಂದ ರೂಪ ಇದೆಯಾ ನೀನು. ಮನ ಬುದ್ಧಿ ಅಹಂಕಾರ ಇವುಗಳು ಯಾವುದೂ ನೀನಲ್ಲ ಅಂತ ಗುರುಗಳೆಲ್ಲ ಹೇಳಿದಾಗ
ಹೇಳಿದ ತಕ್ಷಣನೇ ಆತ್ಮಜ್ಞಾನ ಆಗೋದಿಲ್ಲ. ಆಗ ಅನ್ಸುತ್ತೆ ಅದ್ ಸ್ವರ್ಗದಂಗೆ. ಈಗ ಹೆಂಗೆ ನಮ್ಗೆ ಸ್ವರ್ಗದ ಬಗ್ಗೆ ಒಂದು ಕಲ್ಪನೆ ಇದೆಯಲ್ಲ, ಹಾಗೆ ಈ ಗುರುಗಳೆಲ್ಲ ಹೇಳಿದಾಗ ಹೌದು ಆತ್ಮ ಗೀತ್ಮ ಎಲ್ಲ ಹೇಳ್ತಾರೆ, ಹೌದು ಅಂತ ಅನಿಸ್ತಿದೆ, ಆದ್ರೆ ಇನ್ನು ಅನುಭವ ಬಂದಿಲ್ಲ. ಆದ್ರೆ ಸತ್ಯ ಅಂತ ಅನಿಸ್ತಿದೆಯಲ್ಲ, ಸ್ವರ್ಗ ಇವುಗಳನ್ನೆಲ್ಲ ಭಾವಿಸಿದೇವಲ್ಲ, ಅದೇ ರೀತಿ ಈಗ ಭಾವಿಸ್ತೀನಿ ಮೊದಲು ಈ ಗುರುಗಳು ಹೇಳಿದಾಗ. ಆಗ ಓ ನಾನು ದೇವ್ರಲ್ಲ ಅಂತ ಏನ್ ಮೊದ್ಲು ಆಗಿತ್ತಲ್ಲ, ಆ ಒಂದು ಆವರಣ ಹೋಗುತ್ತೆ. ಅಸತ್ವಾಪಾದಕ ಆವರಣ, ನಾನ್ ದೇವ್ರಾಗಕ್ ಸಾಧ್ಯನೇ ಇಲ್ಲ ಅಂತ ಏನಿತ್ತಲ್ಲ, ಅದು ಈಗ ಗುರುಗಳು ಇವರೆಲ್ಲರೂ ಹೇಳಕ್ ಪ್ರಾರಂಭ ಮಾಡಿದ್ಮೇಲೆ ಇರ್ಬಹುದು ನಾನ್ ಹಂಗ ಸ್ವಲ್ಪ ತಪ್ಪು ತಿಳ್ಕೊಂಡಿದ್ದೇನೇನೋ, ನನ್ನ ಅನುಭವಕ್ಕಿಲ್ಲ, ಆದ್ರೆ ಗುರುಗಳಾಗ ಪಾಪ ತಪ್ಪು ಹೇಳ್ತಾರೆ ಅಂತ ಗುರುಗಳ ಮೇಲೆ ಕರುಣೆ ತೋರಿ ಅವ್ರ ಮೇಲೆ ಸ್ವಲ್ಪ ವಿಶ್ವಾಸ ಇಟ್ಟು ಏನು ಮಾಡ್ತಿರಲ್ಲ, ಅದು ಆವರಣ. ಅಸತ್ತು ಒಂದ್ ಆವರಣ ಹೋಯ್ತು, ನಾನ್ ದೇವ್ರಲ್ಲ ಅಂತ ಏನಿತ್ತಲ್ಲ ಅದು ಹೋಗುತ್ತೆ. ಮತ್ತೆ ಶ್ರುತಿ ಗುರುಪದವಿಡಿದು ಸಾಕ್ಷಿ ಚಿತ್ತು ಬೇರುಂಟು, ನೀನ್ ಸಾಕ್ಷಿ ಇದೆಯಾ, ಚಿತ್ತ ಅರಿವಿದ್ಯಾ ಅಂತ ಅದೊಂದು ಬೇರೆ ಇದೆ ಅಂತ ಹೇಳಿದಾಗ ಸ್ವರ್ಗದಂತೆ ಸತ್ಯ. ಹೆಂಗೆ ಸ್ವರ್ಗ ನರಕಗಳಿದೆಯಲ್ಲ, ಹಂಗೆ ಈಗ ನಮ್ಗೂ ಹಾಗೆ ಇರೋದು. ನಾವು ಒಂದು ದಿನ ಈ ದೇಹಾದಿಗಳೆಲ್ಲ ಹೋಗುತ್ತೆ, ನಾವು ಆತ್ಮ ವಸ್ತುವನ್ನ ಅನುಭವಿಸ್ತೀವಿ, ಅದೆಲ್ಲೋ ಇದೆ, ಇವುಗಳನ್ನೆಲ್ಲಾ ಮೀರಿ ಅಲ್ಲೆಲ್ಲೋ ಇದೆ, ಇವುಗಳನ್ನೆಲ್ಲಾ ಬಿಟ್ಟ ಮೇಲೆ ಅಲ್ಲೆಲ್ಲೋ ಇದೆ, ಈ ರೀತಿ ಇದೆಯಲ್ಲ, ಆ ರೀತಿ ಸ್ವರ್ಗದಂತೆ ಸತ್ಯವೆಂದು ಚಿತ್ತದೊಳು ನಂಬಲಾಗಿ ಅದನ್ನ ನಾನು ದೃಢವಾಗಿ ನಂಬಿ ಮೊದಲು ಪೇಳ್ದ ವೃತ್ತಿ ನಾಶವದು. ಮೊದ್ಲು ನಾನು ಹೇಳಿದ್ನಲ್ಲ, ನಾನ್ ದೇವರಾಗಕ್ ಸಾಧ್ಯ ಇಲ್ಲ ಅನ್ನಲ್ಲ, ಅದು ನನಗೆ ಆ ಆವರಣ ಹೋಗುತ್ತೆ. ವೃತ್ತಿ ನಾಶವದು ಪರೋಕ್ಷಾತ್ಮಕ ಜ್ಞಾನ, ಇದರಿಂದ ಅಸತ್ವಾಪಾದಕ ಆವರಣ ಹೋಗುತ್ತೆ. ಚಾರು ತತ್ವಮಸಿ ವಾಕ್ಯಾರ್ಥವನ್ನು ಈಗ ಏನು ಗುರುಗಳು ಪುನಃ ಗುರುಗಳ ಹತ್ರನೇ ಶ್ರವಣವನ್ನ ಮಾಡ್ತಾ ಮಾಡ್ತಾ ತತ್ವಮಸಿ ಮಹಾವಾಕ್ಯವನ್ನ ಹೇಳ್ತಾರೆ. ನೀನ್ ಆ ಬ್ರಹ್ಮ ವಸ್ತುನೇ ಇದೆಯಾ, ನೀನು ಬ್ರಹ್ಮ ವಸ್ತುವನ್ನ ಬಿಟ್ಟು ನೀನ್ ಅಲ್ಲಿ ಬೇರೆ ಏನು ಇಲ್ವೇ ಇಲ್ಲ. ತತ್ವಮಸಿ ವಾಕ್ಯಾರ್ಥವನ್ನು ಸುವಿಚಾರಿಪುದರಿಂದೆ ಅದನ್ನ ವಿಚಾರ ಮಾಡೋದು. ಶ್ರವಣ ಮನನ ನಿಧಿಧ್ಯಾಸನ ಅದಕ್ಕೆ ಬೇಕು ಅನ್ನೋದು. ಬರೀ ಶ್ರವಣಾದಿಗಳನ್ನ ಕೇಳಿದ ತಕ್ಷಣ ಆತ್ಮಜ್ಞಾನ ಆಗೋದಿಲ್ಲ. ಶಾಸ್ತ್ರವನ್ನ ಕೋಟಿ ಪಟ್ಟು ಬಾಹೆಟ್ ಮಾಡಿ ಏನ್ ಕ್ರಮಬದ್ಧವಾಗಿ ನುಡಿದ್ರುನು ಯಾವ ಅಜ್ಞಾನನು, ಇನ್ನು ಅಜ್ಞಾನ ಇನ್ನು ಅದು ಶಬ್ದ ಜ್ಞಾನದಲ್ಲೇ ಓಡಾಡ್ತಿವೆ ಹೊರ್ತು ಅದರಿಂದ ಏನೂ ಆಗೋದಿಲ್ಲ. ಅನುಭವದ ಕಡೆ ಲಕ್ಷ್ಯ ಕೊಟ್ಟು ಮನನವನ್ನ ಮಾಡ್ಲೇಬೇಕು. ಮನನ ಏಕಾಂತದಲ್ಲೇ ಆಗೋದು, ಎಲ್ಲಾ ಜೊತೆ ಕೂಡ್ಕೊಂಡ್ ಮಾಡ್ಕೊಂಡ್ ಮನನ ಆಗಲ್ಲ. ಯಾರು ಮನನವನ್ನ ಮಾಡ್ತಾರೆ ಅವರು ನಿಧಿಧ್ಯಾಸನ, ಆಗ್ಲೇ ದೇಹಾದಿಗಳ ಬಾನ ಹೋಗೋದು. ಸುಮ್ನೆ ಶ್ರವಣಾದಿಗಳಲ್ಲೇ ಮಾತಾಡ್ಕೊಂಡು ಓಡಾಡ್ಕೊಂಡು ಇಲ್ಲೇ ಇದ್ರೆ ಯಾವ ದೇಹದ ದುಃಖಗಳು ಹೋಗೋದಿಲ್ಲ. ಹಾಗಾಗಿ ಆ ಸುವಿಚಾರ ವಿಚಾರ ಮಾಡ್ಬೇಕು ಅಂದ್ರೆ ನಾನು ಏಕಾಂತ ಆಗ್ಲೇಬೇಕು. ಎಲ್ಲಾ ಜೊತೆ ಕುತ್ಕೊಂಡು ವಿಚಾರ ಮಾಡ್ತೀನಿ ಅನ್ನೋದಕ್ಕಾಗೋದಿಲ್ಲ. ನನ್ ಬಗ್ಗೆ ನಾನೀಗ ವಿಚಾರ ಮಾಡೋದು, ಜಗತ್ತಿನ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ವಿಚಾರ ಅಲ್ಲ, ನನ್ ಬಗ್ಗೆನೆ ಈಗ ವಿಚಾರ. ಗುರುಗಳು ಹೇಳಿರೋದನ್ನ ನನಗೇ ಅದು ಸಂಶಯ ಬಂದು ನಾನೇ ಅದನ್ನ ಏಕಾಂತದಲ್ಲಿ ಮನನವನ್ನ ಕೋಟಿ ಪಟ್ಟು ಆಗ್ಬೇಕು ಅಂತ. ಶ್ರವಣದ ಕೋಟಿ ಪಟ್ಟು ಮನನ, ನಮಗ್ ಪುರ್ಸೊತ್ತೇ ಇಲ್ಲ, ಶ್ರವಣಕ್ ಬರಕ್ಕೆ ಪುರ್ಸೊತ್ತಿಲ್ಲ, ಇನ್ ಮನನ ಎಲ್ಲಿಂದ ಮಾಡ್ತೀವಿ? ಹಾಗಾಗಿ ಯಾರು ಆತ್ಮಜ್ಞಾನ ಯಾಕೆ ಪಡೆಯಲ್ಲ ಅಂದ್ರೆ ಎಲ್ಲ ಶ್ರವಣಾದಿಗಳಲ್ಲೇ ನಿಂತ್ಬಿಡ್ತೀವಿ. ಶ್ರವಣದಲ್ಲಿ ಅದು ಒಂದು ಅಭಿಮಾನ ಬಂದ್ಬಿಡುತ್ತೆ. ನಾನ್ ಬಹಳ ವರ್ಷ ಇಂಥ ಗುರುಗಳ ಹತ್ರ ಇದ್ದೀನಿ, ಇಂಥದನ್ನೆಲ್ಲ ಕೇಳಿದೀನಿ, ಕ್ರಮಬದ್ಧವಾಗಿ ಹೇಳ್ತೀನಿ, ಎಲ್ಲಾ ಮಾಡ್ತೀನಿ, ಯಾವ್ದು ದುಃಖ ಹೋಗಲ್ಲ. ಎಲ್ಲಾ ಜನಕ್ ಮೆಚ್ಚಿಸ್ಬೋದು, ಬಹಳ ಚೆನ್ನಾಗಿ ಹೇಳ್ತೀರಾ, ಬಹಳ ದೊಡ್ಡ ಪಂಡಿತರು ಅನ್ಸ್ಕೋಬಹುದು, ಅವರೆಲ್ಲಾ ನಮ್ಮನ್ನು ಹೊಗಳ್ಬೋದು. ಆದ್ರೆ ಅವರೇ ಏನಾದ್ರು ಬರೀ ಸುಮ್ನೆ ಹೇಳ್ತಾರೆ, ಏನು ಅನುಭವ ಇಲ್ಲ, ಅಷ್ಟ್ ಅವ್ರು ಹೇಳ್ಬಿಟ್ರೆ ಸಾಕು, ನಂದು ಹೇಳಿದ ಎಲ್ಲಾ ಜ್ಞಾನನೂ ಹೊರ್ಟೋಗ್ಬಿಡುತ್ತೆ. ಹಾಗಾಗಿ ಅನುಭವ ತುಂಬಾ ಮುಖ್ಯ. ಆ ಅನುಭವ ಬರ್ಬೇಕಂದ್ರೆ ಮನನ ಆಗ್ಲೇಬೇಕು. ಮನನ ನನ್ನೊಳಗೆ ಯಾವಾಗ್ಲೂ ನಡೀತಾನೆ ಇರ್ಬೇಕು. ನಾನಲ್ಲ ದೇಹ, ಗುರುಗಳು ಹೇಳ್ತಿದ್ದಾರೆ ದೇಹ ನೀನಲ್ಲ. ನನಗೆ ದೇಹದ ಅನುಭವ ಇದೆ, ನನಗೆ ಹಸಿವೆ ತೃಷೆಗಳ ಅನುಭವ ಇದೆ, ನನಗೆ ಇದ್ರದ್ದು ಏನೇ ಕಾಯಿಲೆ ಆದ್ರೂ ನನಗೆ ಆಗುತ್ತೆ. ಆದ್ರೆ ಗುರುಗಳು ಹೇಳ್ತಿದ್ದಾರೆ ಇಲ್ಲ ಅಂತ. ಹಾಗಾದ್ರೆ ಎಲ್ಲಿ ತಪ್ಪಿದ್ದೀನಿ ಅಂತ ಅದನ್ನ ಸಿದ್ಧಾರೂಢರ ಹತ್ರ ಶಿವಪುತ್ರಪ್ಪ ಗುರುಗಳು, ಅವ್ರು ಏನ್ ಸಾಮಾನ್ಯದವ್ರಲ್ಲ, ಅವರೆಲ್ಲ ಗುರುವಿಗಾಗಿ ಜ್ಞಾನಕ್ಕಾಗಿ ಬದುಕನ್ನ ಇಟ್ಟರವ್ರು, ಅವರೆಲ್ಲ ಮಹಾತ್ಮರು. ಅಂತವ್ರು ದೇಹ ನಾನಲ್ಲ ಅಂತ ಒಂದೊಂದು ವರ್ಷ ಚಿಂತನ ಮಾಡಿದಾರೆ, ಮಾಡ್ಲೇಬೇಕು. ಆ ರೀತಿ ಮಾಡಿದ್ರೆ ಆಗ ನನಗೆ ದೇಹದ ಬಾನ ಹೋಗುತ್ತೆ, ಇಲ್ಲಾಂದ್ರೆ ಹೋಗಲ್ಲ. ಇಲ್ಲ ದೇಹದಲ್ಲೇ ಇದ್ದು ಅಹಂಕಾರದಲ್ಲೇ ಇದ್ದು ಎಲ್ಲಾ ಮಾತಾಡ್ತಿರ್ತೀನಿ, ಆಗ ಅಲ್ಲೇ ಇದ್ದು ಅದನ್ನೇ ಮಾತಾಡ್ತಿದ್ರೆ ಏನೂ ಅದರಿಂದ ಪ್ರಯೋಜನ ಆಗೋದಿಲ್ಲ. ದೇಹ ನಾನಲ್ಲ ಅಂತ ಅಂದಾಗ ಅದ್ರದ್ದು ಯಾವ ಅನುಭವ ಇರಬಾರ್ದು. ಹೇಗೆ ನಾನು ನಿನ್ನನ್ನ ನೋಡಿದ್ರೆ ನಿನ್ನಲ್ಲಾಗೋದು ನನಗೇನೂ ಅನುಭವ ಇಲ್ಲ, ನಿನ್ ದೇಹದಲ್ಲಿ ಆಗದ್ ನನಗ್ಯಾಕೆ ಅನುಭವ ಇರುತ್ತೆ? ನಿನ್ ದೇಹದಲ್ಲಿ ಏನೋ ಹೊಟ್ಟೆ ನೋವು ಬಂದಿದೆ, ಕಣ್ಣೋವು ಬಂದಿದೆ, ನನಗ್ಯಾಕೆ ಅನುಭವ ಆಗತ್ತೆ? ನನಗೇನೂ ಆಗೋದಿಲ್ಲ. ಹಾಗೆ ನನ್ ದೇಹವನ್ನ ನಾನು ನೋಡ್ಬೇಕು,
ನನ್ನ ದೇಹ ನನ್ನ ದೇಹಗೆ ಕೂತಿದೆ, ನನ್ನ ದೇಹ ಕೇಳ್ತಾ ಇದೆ, ನನ್ನ ಇಂದ್ರಿಯಗಳು ಕೇಳ್ತಿದೆ, ಈ ರೀತಿ ನನ್ನನ್ನೇ ನಾನು ನೋಡೋದು. ಇದನ್ನ ನಾವು ಈ ರೀತಿಯಾಗಿ ಯಾವಾಗ ನಾವು ಮನನವನ್ನ ಮಾಡ್ತೀವೋ ಆಗ ಇದರ ಭಾನ ಹೋಗುತ್ತೆ. ಇಲ್ಲಾಂದ್ರೆ ಮನನ ಆಗದೆ ನಿಧಿಧ್ಯಾಸನ ಬರೋದಿಲ್ಲ. ಅದನ್ನ ಅವ್ರು ಹೇಳ್ತಾರೆ, ಚಾರು ತತ್ವಮಸಿ ಮಹಾವಾಕ್ಯ ಅರ್ಥ ಅದು ಅತ್ಯಂತ ಶ್ರೇಷ್ಠ ಉಪನಿಷತ್ತುಗಳಲ್ಲಿ. ಏನಿಲ್ಲ, ಅದನ್ನ ನೀನು ದೇವ್ರಿದ್ದೀಯಾ, ನೀನ್ ಆ ಬ್ರಹ್ಮ ವಸ್ತು ಇದೆಯಾ, ಇಷ್ಟೇ. ನೀನ ಬ್ರಹ್ಮ ವಸ್ತುವನ್ನು ಬಿಟ್ಟು ದೇಹಾದಿಗಳಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡು. ದೇಹ ನೀನು ಅಂದ್ರೆ ದೇಹದಲ್ಲಿ ಏನ್ ಮಾಡಿದ್ಯಾ ನೀನು? ನೀನು ಅಂತೀರ, ಏನ್ ಮಾಡಕ್ಕಾಗತ್ತೆ ನಿನ್ ಕೈಲಿ ದೇಹದಲ್ಲಿ? ಏನು ಬಾಲ್ಯವನ್ನ ತಡಿತೀಯಾ, ಯೌವನವನ್ನ ತಡಿತೀಯಾ, ಮುಪ್ಪನ್ ತಡಿತೀಯಾ? ಏನ್ ತಡಿಯಕ್ಕಾಗತ್ತೆ ನಿನ್ ಕೈಲಿ? ಬರೀ ಸುಮ್ನೆ ಭ್ರಮೆ ಮಾಡ್ತೀಯ, ನಾನು ಅಂತ ಅಭಿಮಾನ ಮಾಡ್ತಿದ್ಯಾ. ಆ ದೇಹವನ್ನ ನೀನು ಎದುರಿಟ್ಟು ಅರಿತೀಯ. ದೇಹ ನೀನಲ್ಲ. ನಾನು ಯಾವ ವಸ್ತುವನ್ನ ಎದುರಿಟ್ಟು ನೋಡ್ತೀನೋ ಅದು ನಾನು ಇರೋದಿಲ್ಲ. ಈ ಗ್ರಂಥವನ್ನ ನಾನು ಎದುರಿಟ್ಟು ನೋಡ್ತೀನಿ, ಈ ಗ್ರಂಥ ನಾನಲ್ಲ. ಅದೆಂತ ಪವಿತ್ರವೇ ಆಗಿರ್ಲಿ, ಅದೆಷ್ಟೇ ಶ್ರೇಷ್ಠವಿರ್ಲಿ, ನಾನಲ್ಲ. ನಾ ಯಾವ್ದಾವ್ದು ಎದುರಿಟ್ಟು ನೋಡ್ತೀನೋ ಅವೆಲ್ಲವೂ ನಾಶ ಆಗತ್ತೆ. ಅದ್ ಎಂತ ಶ್ರೇಷ್ಠವಾದದೇ ಇರ್ಲಿ, ಅದೆಲ್ಲವೂ ನಾಶ ಆಗುತ್ತೆ. ಯದೃಶ್ಯಂ ತನ್ನಷ್ಟಂ, ಯಾವುದನ್ನ ನಾನು ನೋಡ್ತೀವೋ ಅದು ನಾಶ ಆಗತ್ತೆ. ಹಾಗಾಗಿ ದೇಹವನ್ನ ನಾನು ನೋಡ್ತೀನಿ ಎದುರಿಟ್ಟು, ಅದು ನಾಶ ಆಗತ್ತೆ. ಮನಸ್ಸನ್ನು ನಾನು ಎದುರಿಟ್ಟು ನೋಡ್ತೀನಿ, ಆ ರೀತಿ ಹಗಲಿರುಳು ಮನನ ಆಗ್ಬೇಕು. ದೇಹವನ್ನ ಎದುರಿಟ್ಟು ನೋಡ್ತಿದ್ರೆ ನನಗೆ ದೇಹದ ಅನುಭವ ಇರಬಾರ್ದು. ದೇಹ ಕೂತಿದೆ, ಕಾಲ್ ನೋವ್ತಿದೆ, ಓಡಾಡ್ತಿದ್ದೀನಿ, ಉಸಿರಾಟ, ಯಾವುದರ ಭಾನವು ಎಲ್ಲವೂ ದೇಹದ ಭಾನ, ಅವೆಲ್ಲವೂ. ಹಾಗಾಗಿ ದೇಹದ ಭಾನ ಇರಬಾರ್ದು, ದೇಹ ನಾನಲ್ಲ ಅಂದ್ರೆ. ಈ ರೀತಿಯಾಗಿ ಸುವಿಚಾರವನ್ನ ಮಾಡೋದು. ಚಾರು ತತ್ವಮಸಿ ಮಹಾವಾಕ್ಯಾರ್ಥವನ್ನು ಸುವಿಚಾರಿಪುದು ಅದರಿಂದೆ ಪ್ರತ್ಯಗಾತ್ಮನೇ ತಾನೆಂಬ, ನಾನಿರೋದೇ ಬ್ರಹ್ಮವಸ್ತು, ಈ ರೀತಿಯಾದ ಅನುಭವ ಬರುವುದು. ತಾನೆಂಬ ಸಾರ ನಿಷ್ಠೆಯಿಂದ ಉಳಿದು ಆವರಣ ಪೋಪುದು ಆರೈಯಲದು ಅಪರೋಕ್ಷ ಜ್ಞಾನ. ಇನ್ನು ಈಗ ಮೊದಲು ಪರೋಕ್ಷ ಜ್ಞಾನ ಆಗಿತ್ತು. ಗುರುಗಳು ಹೇಳಿದ್ರು ನೀನ್ ದೇವರು ಅಂತೆಲ್ಲ ಹೇಳಿದ್ರು, ಹೌದು ಅಂತ ನಂಬಿಕೆ ಇದೆ, ಆದ್ರೆ ಅನುಭವ ಇಲ್ಲ. ಈಗೆಲ್ಲವೂ ನಮ್ಗೆ ಹಾಗೆ ಇರೋದು. ಗುರುಗಳು ಮಹಾತ್ಮರೆಲ್ಲ ಹೇಳ್ತಿದ್ದಾರೆ, ಈ ಶ್ರವಣಾದಿಗಳನ್ನ ಕೇಳ್ಬೇಕಾದ್ರೆ ಹೌದು ನಾನು ಆತ್ಮವಸ್ತು ಇರ್ಬೇಕು, ಸ್ವರ್ಗದಂಗೆ ಹೆಂಗೆ ಸ್ವರ್ಗ ಭಾವನೆ ಮಾಡ್ತೀವಲ್ಲ ಹಾಗೆ ಈಗ ಆತ್ಮವಸ್ತುವಿನ ಅನುಭವವನ್ನ ನಾವು ಆತ್ಮವಸ್ತು ಅಂತ ಒಂದಿದೆ, ಇವುಗಳೆಲ್ಲದರದನ್ನು ಮೀರಿ ಅದಿದೆ, ಇವುಗಳ ಸಂಪರ್ಕ ಇದೆ, ಅದು ಅರಿವಿದೆ, ಆನಂದ ಇದೆ ಅಂತ ಈಗ ನಾನು ಸ್ವರ್ಗದಂಗೆ ಭಾವಿಸಿರ್ತೀನಿ. ಅದು ಪರೋಕ್ಷ ಜ್ಞಾನ. ಈಗ ಗುರುಗಳೆಲ್ಲ ಹೇಳದ್ಮೇಲೆ ಅದನ್ನ ಬಹಳ ತೀವ್ರವಾಗಿ ಮನನವನ್ನ ಮಾಡಿ ನಿಧಿಧ್ಯಾಸನವನ್ನ ಮಾಡಿ ಇದರ ಪ್ರತ್ಯೇಕತೆ ಅನುಭವಿಸ್ಬೇಕು. ಆಗ ನನಗೇ ಅಪರೋಕ್ಷ ಜ್ಞಾನ ಆಗತ್ತಲ್ಲ. ಆಗ ಎರಡು ಆವರಣದಲ್ಲಿ ಇನ್ನೊಂದು ಆವರಣ ಇತ್ತಲ್ಲ, ಅಭಾನಾಪಾದಕ, ಆ ಆವರಣ ಹೋಗುತ್ತೆ. ನಾನು ದೇವರಾಗಲ್ಲ, ನಾನು ದೇವರಾಗಿದ್ರೆ ನನ್ನ ಅನುಭವ ಇರ್ಬೇಕಾಗಿತ್ತು ಅಂತ ಏನ್ ಅಸತ್ವ ಪಾದಕ ಅಭಾನ ಪಾದಕ ಇತ್ತಲ್ಲ, ಆ ಎರಡು ಅನುಭವ, ಎರಡೂ ಆವರಣಗಳು ಹೋಗಿ ನಾನು ಸತ್ಯ ವಸ್ತುವಿನ ಅನುಭವ ಬರುತ್ತೆ. ಈ ರೀತಿಯಾಗಿ ನಾನು ಜೀವ ಇದ್ದವನು ಆತ್ಮವಸ್ತುವಿನ ಅನುಭವದವರೆಗೂ ಹೋಗೋದನ್ನ ಅವರು ನಿಧಾನವಾಗಿ ಹೇಳ್ತಾ ಬರ್ತಿರೋದು. ಮೊದಲು ಅಜ್ಞಾನ ಆಗಿದೆ, ಆವರಣ ಆಗಿದೆ, ವಿಕ್ಷೇಪ ಆಗಿದೆ. ಈಗ ಗುರುಗಳ ಹತ್ರ ಬಂದ ತಕ್ಷಣನೇ ಪರೋಕ್ಷ ಜ್ಞಾನ ಆಗತ್ತೆ. ಪರೋಕ್ಷ ಜ್ಞಾನದಿಂದ ನಾನು ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಿ ಅಪರೋಕ್ಷ ಜ್ಞಾನ ಆಗತ್ತೆ. ಕೂಡೆ ಕರ್ತೃತ್ವ ಭೋಕ್ತೃತ್ವದ ಅದರ ಬಾಧೆಗೂಡಿ ಮೋಹಿಸುವ ಬಹುವಿಧದ ಸಂಸ್ಕೃತಿಗೆ ನಾಡೆ ನಾಶವಾಗಲದರ ನರಿದು ಸಂತರಾಡುವರು ದುಃಖ ನಿವೃತ್ತಿಯು ತಾನೆಂದು. ಈಗ ನನಗೆ ಏನು ಆ ಬಾಧೆಗಳೆಲ್ಲ ಇತ್ತಲ್ಲ, ನಾನು ಕರ್ತೃ, ನಾನು ಭೋಕ್ತೃ, ನಾನು ಅನುಭವಿಸೋ, ನಾನು ದೇಹ ನಾನೇ, ದೇಹದ ಸುಖ ದುಃಖ ಅನುಭವಿಸ್ತೀನಿ, ಮನಸ್ಸಿನ ಸುಖ ದುಃಖ ಅನುಭವಿಸ್ತೀನಿ. ಈ ರೀತಿ ಕರ್ತೃತ್ವ ಮತ್ತೆ ಭೋಕ್ತೃತ್ವ ಮಾಡೋದು, ಅದನ್ನ ಅನುಭವಿಸೋದು, ಇದರದ ಏನು ಬಾಧೆ ಇತ್ತಲ್ಲ ಆ ಮೋಹಿಸುವ ಬಹುವಿಧದ ಸಂಸ್ಕೃತಿಗೆ ಅದೆಲ್ಲಾದನ್ನು ನಾಡೆ ಚೆನ್ನಾಗಿ ನಾಶ ಆಗೋಗುತ್ತೆ. ಇದೇ ನಾಶ ಆಗೋದೆ ಆತ್ಮಜ್ಞಾನ ಅಂತ ಸಂತರಾಡುವರು ದುಃಖ ನಿವೃತ್ತಿ. ಇದನ್ನೇ ಮಹಾತ್ಮರು ಅನ್ನೋದು ಆತ್ಮಜ್ಞಾನ ಅಂತ. ಈಗ ಹಿಂದೆ ಹೇಳಿದ್ರಲ್ಲ, ಅಪರೋಕ್ಷ ಜ್ಞಾನವನ್ನ, ಈ ರೀತಿ ಅಪರೋಕ್ಷ ಜ್ಞಾನ ಆದ್ರೆ ನಿನಗೆ ಕರ್ತೃತ್ವದ ಭಾನ ಇರೋದಿಲ್ಲ. ನಾನನ್ನೋ ಇದೆಲ್ಲದಕ್ಕೂ ಕಾರಣ ನಾನನ್ನೋದು. ಆ ನಾನನ್ನೋದೇ ಇಲ್ಲದೆ ಆದಾಗ
ಇರೋದೇ ನಾನು ಆತ್ಮವಸ್ತು. ಆ ಆತ್ಮವಸ್ತುವನ್ನ ಅನುಭವಿಸಿದಾಗ ಈ ದುಃಖ ನಿವೃತ್ತಿ ಆಗತ್ತೆ. ಇದನ್ನೇ ಎಲ್ಲಾ ಮಹಾತ್ಮರು ಹೇಳೋದು, ಸಂತರು. ಜ್ಞಾನದಿಂದೆ ಶೋಕವೆಂತು ತೊಲಗೆ ಪರಮಾನಂದ ವಾರಿದಿ ನಿತ್ಯ ಮುಕ್ತ ಶಂಭುಲಿಂಗವೇ ತಾನಾಗಿ ಸೈತಿರೆ ತತ್ವವಿದನು ಅನುಮಾನಿಸದ ಅನೂನ ತೃಪ್ತಿ ಎಂಬ ಅದರ ನೊಲಿದು. ಜ್ಞಾನದಿಂದ ಈಗ ಏನು ಜ್ಞಾನವನ್ನ ಕೇಳಿದ್ವಿ, ನೀನಲ್ಲ, ಏನೂ ವಿಷಯಗಳಿಲ್ಲ, ನೀನ್ ಬರೀ ಅಜ್ಞಾನದಿಂದ ಏನೇನ್ ಭಾವಿಸಿದ್ದಲ್ಲ ಅವೆಲ್ಲವೂ ನೀನಲ್ಲ ಅಂತ ಹೇಳಿದ್ರಲ್ಲ. ಜ್ಞಾನದಿಂದ ಏನ್ ಶೋಕ ಉಂಟಾಗಿತ್ತು, ಶೋಕವಿಂತ ತೊಲಗೆ ಪರಮಾನಂದವಾರಿದೆ. ಆ ಅಮೃತದ ಸ್ವರೂಪ ಇರುವ ಆ ಆತ್ಮವಸ್ತುವಿನ ಅನುಭವವನ್ನ ನಿತ್ಯ ಮುಕ್ತ ಶಂಭುಲಿಂಗವೇ ನಾನಾಗಿ, ನಾನೇ ಆ ಶಂಭುಲಿಂಗ ನಾನಾಗಿ ಸೈತಿರೆ, ಸಂಶಯ ಏನೂ ಇಲ್ಲ. ಈಗ ಆ ಜೀವ ಇದ್ದಾಗ ಅವೆಲ್ಲವೂ ಸಂಶಯಗಳಿತ್ತು, ಈಗ ಸಂಶಯವಿಲ್ಲದೆ ತತ್ವವಿದನು ಈಗ ಏನೂ ಅನುಮಾನ ಇಲ್ಲ, ತೃಪ್ತಿ ಆರಾಮವಾಗಿರೋದೆ ಆತ್ಮಜ್ಞಾನ. ಈ ರೀತಿ ಜೀವ ನಾನು ಅಂತ ಪ್ರಾರಂಭ ಆಗಿ, ದೇಹ ನಾನು ಅಂತ ಪ್ರಾರಂಭ ಆಗಿ, ಈಗ ನಾನು ಆತ್ಮವಸ್ತು ನಾನು ಅಂತ ಅನುಭವ ಬರೋದೆ ಈ ಸಪ್ತಾವಸ್ಥೆಗಳು. ಇನ್ನ ಮುಂದಿನ ಸೂತ್ರವನ್ನ ನಾಳೆ ನೋಡಿ.